नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा ओम शांति शांति शांति। ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ ಈಗ. ಓಕೆ, ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ತಮ್ಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ ಒಂದು ಮೊರಾರ್ಜಿ ಆದರ್ಶ ಅಲ್ಪಸಂಖ್ಯಾತರ ಮೊರಾರ್ಜಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪರಿಸರ ಅಧ್ಯಯನದ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಇವತ್ತಿನ ದಿವಸ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಒಂದು ಪರಿಶ್ರಮ ಪಬ್ಲಿಕೇಶನ್ ಅವರ ಒಂದು ಮೊರಾರ್ಜಿ ಚಾಂಪಿಯನ್ 50 ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಈಗಾಗಲೇ ಎಲ್ಲಾ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೇವೆ. ತಮಗೆ ಯಾರಾದ್ರೂ ಈ ಪ್ರಶ್ನೆ ಪತ್ರಿಕೆ ಬೇಕಾದಲ್ಲಿ ಏನ್ ಮಾಡಬಹುದು, ನಮ್ಮ ಒಂದು ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಒಟ್ಟು 50 ಮಾದರಿಯ ಪ್ರಶ್ನೆ ಪತ್ರಿಕೆಗಳ ಜೊತೆಗೆ ಈ ಒಂದೇ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 5,000 ಪ್ರಶ್ನೆಗಳನ್ನ ಹೊಂದಿರತಕ್ಕಂತ ಕರ್ನಾಟಕದ ಏಕೈಕ ಒಂದು ಕ್ವಶನ್ ಬ್ಯಾಂಕ್ ಅಂತ ಹೇಳ್ತಾ ಇದ್ದೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಒಂದು ಮುಖ್ಯ ಘಟ್ಟಕ್ಕೆ ಬರೋಣ. ಇವತ್ತಿನ ಪ್ರಶ್ನೆಗಳನ್ನ ನಾವು ನೇರವಾಗಿ ನಿಮ್ಮ ಜೊತೆಗೆ ಮತ್ತು ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಡಿಸ್ಕಷನ್ ಮಾಡ್ತಾ ಇವತ್ತಿನ ಕ್ಲಾಸ್ ಅನ್ನ ಪ್ರಾರಂಭ ಮಾಡೋಣ. ಓಕೆ, ಮೊದಲ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ, ಈ ಕೆಳಗಿನವುಗಳಲ್ಲಿ ಮಂಗಳ ಗ್ರಹ ಹೊಂದಿರುವ ಉಪಗ್ರಹಗಳು ಅಂತೇಳಿ ಪ್ರಶ್ನೆಯನ್ನು ಕೇಳಿದಾರೆ. ಯಾವ ಗ್ರಹಗಳ್ರಿ? ಮಂಗಳ ಗ್ರಹಗಳ ಯಾವ ಒಂದು 2 ಉಪಗ್ರಹಗಳನ್ನ ಹೊಂದಿದೆ ಅಂತೇಳಿ ಪ್ರಶ್ನೆ ಕೇಳ್ಯಾರ. ಯಾರು ಹೇಳ್ತೀರಿ? ಯಾರು ಅನ್ನೋದ? ಯಾವ ಗ್ರಹ ರೀ ಹೇಳುವ? ಯಾವ್ದ್ರಿ? ಬಸ್ ಮತ್ತು ಡೈಮೋಸ್. ಮಂಗಳ ಗ್ರಹದ 2 ಪ್ರಮುಖವಾಗಿರ್ತಕ್ಕಂಥ ಉಪಗ್ರಹಗಳು ಯಾವ್ಯಾವ ಅಂತಂದ್ರ ಅದು ಫೋಬಸ್ ಮತ್ತು ಡೈಮೋಸ್. ಇದ್ರಾಗ ಯಾವ ಒಂದು ಉಪಗ್ರಹ ದೊಡ್ಡದೈತ್ರಿ? ಯಾವ್ದೈತ್ರಿ? ಎಸ್, ಇದು ಉಪಗ್ರಹಕ್ಕೆ ನಾವೇನಂತ ಕರಿತೀವಿ? ಫೋಬಸ್ ಅಂತ ಕರಿತೀವಿ. ಈ ಒಂದು ಉಪಗ್ರಹಕ್ಕೆ ಏನಂತ ಕರಿತೀವಿ? ಡೈಮೋಸ್ ಅಂತ ಹೇಳಿ ಕರಿತೀವಿ. ಹಂಗಾದ್ರೆ ಈ ಮಂಗಳ ಗ್ರಹದ ಪ್ರಮುಖವಾಗಿರ್ತಕ್ಕಂಥ 2 ಉಪಗ್ರಹಗಳು ಯಾವ್ದಂದ್ರ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಆಲ್ರೆಡಿ ಈಗ ಆದರ್ಶ ಒಂದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ಈ ಪ್ರಶ್ನೆಯನ್ನ ಕೇಳ್ತಾರ. ಹಂಗಾದ ಈ ಒಂದು ಸೌರವ್ಯೂಹದೊಳಗ ಎಷ್ಟು ಗ್ರಹಗಳದಾವ್ರಿ? ಎಷ್ಟು ಗ್ರಹಗಳದಾವ ಹೇಳಪ್ಪ? ಎಷ್ಟು ಗ್ರಹಗಳದಾವ್ರಿ? ಎಸ್, 8 ಗ್ರಹಗಳದಾವ. ಎಷ್ಟು ಗ್ರಹಗಳದಾವ? ಒಟ್ಟು ರೀ 8 ಗ್ರಹಗಳದಾವ. ಹಂಗಾದ್ರೆ ಎಷ್ಟು ಉಪಗ್ರಹಗಳದಾವ ಹೇಳಪ್ಪ? ಎಷ್ಟದಾವ? 173 ಏನದಾವ್ರಿ? ಉಪಗ್ರಹಗಳದಾವ. ಏನದಾವ? ಉಪಗ್ರಹಗಳದಾವ. 8 ಗ್ರಹಗಳದಾವ, 173 ಉಪಗ್ರಹಗಳನ್ನ ಹೊಂದ್ಯಾವ. ಹೌದಾ? ಹಂಗ ನೈಸರ್ಗಿಕ ಉಪಗ್ರಹ ಯಾವ್ದು? ಯಾವ್ದಪ್ಪ? ಎಸ್, ವೆರಿ ಗುಡ್. ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವ್ದು? ಚಂದ್ರ. ಸೌರ ಮೇಘದೊಳಗ ನಿಮ್ ಪರಿಸರದೊಳಗ ಬಾಣಂಗಳ ಪಾಠದೊಳಗ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ರಿಂದ 3 ಪ್ರಶ್ನೆಗಳನ್ನ ಕೇಳ್ತಾರ. ಹೌದಾ? ಎಷ್ಟು ಕೇಳ್ತಾರ್ರಿ? 2 ರಿಂದ 3 ಪ್ರಶ್ನೆಗಳನ್ನ ಕೇಳ್ತಾರ. ಅದನ್ನ ಸರಿಯಾಗಿ ಏನ್ ಮಾಡ್ಕೋಬೇಕು? ಆ ಪಾಠವನ್ನ ಅರ್ಥಪೂರ್ಣವಾಗಿ ಅಭ್ಯಾಸ ಮಾಡ್ಬೇಕು. ಅಂದಾಗ ಏನಾಗ್ತತಿ ಅಂದ್ರ ನಿಮಗ ಗ್ರಹಗಳ ಮ್ಯಾಗ ಯಾವ್ದು ಬೇಕಾದ ಪ್ರಶ್ನೆಗಳನ್ನ ಕೇಳಿದ್ರು ನಿಮ್ಗೆ ಏನಾಗ್ತತಿ? ಈಜಿ ಆಗ್ತತಿ. ಹೌದಾ? ಎಸ್, ಸೂರ್ಯನಿಗೆ ಸಮೀಪವಾದ ನಕ್ಷತ್ರ ಯಾವ್ದ? ಸೂರ್ಯನಿಗೆ ಸಮೀಪವಾದ ನಕ್ಷತ್ರ ಯಾವ್ದ? ಸೂರ್ಯನಿಗೆ ಸಮೀಪವಾದ ಗ್ರಹ ಯಾವ್ದ? ಹೌದಾ? ಸೂರ್ಯನಿಗೆ ಸಮೀಪವಾದ ಗ್ರಹ ಯಾವ್ದಪ್ಪ? ಬುಧ ಗ್ರಹ. ವೆರಿ ಗುಡ್. ಹಂಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಲ್ಲಿ, ನಿಂಬೆ ಹಣ್ಣು ಸಾಮಾನ್ಯ ನೀರಿನಲ್ಲಿ ಮುಳುಗುತ್ತದೆ ಆದರೆ ಉಪ್ಪು ನೀರಿನಲ್ಲಿ ತೇಲುತ್ತದೆ. ಈ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತೀರಿ? ಯಾರು ಉತ್ತರ ಕೊಡ್ತೀರಿ? ಬರಪ್ಪ ನೋಡೋಣ. ಹೇಳೋರು ಏನ್ ಹೇಳೋದು? ಉಪ್ಪು ನೀರಿನ ಸಾಂದ್ರತೆಯು ಸಾಮಾನ್ಯ ನೀರಿನ ಸಾಂದ್ರತೆಗಿಂತ ಹೆಚ್ಚಾಗಿರ್ತೈತ್ರಿ. ಅದಕ್ಕೆ ಏನಾಗಂಗಿಲ್ಲ ಅದಕ್ಕ? ಎಸ್, ನಿಂಬೆ ಹಣ್ಣು ಸಾಮಾನ್ಯ ನೀರಿನಲ್ಲಿ ಮುಳುಗುತ್ತದೆ ಆದರೆ ಉಪ್ಪು ನೀರಿನಲ್ಲಿ ತೇಲುತ್ತದೆ. ಯಾಕಂತಂದ್ರ ಉಪ್ಪು ನೀರಿನ ಸಾಂದ್ರತೆ ಸಾಮಾನ್ಯ ನೀರಿನ ಸಾಂದ್ರಕ್ಕಿಂತ ಏನಾಗಿರ್ತದ? ಹೆಚ್ಚಾಗಿರ್ತದ. ಅದಕ್ಕೋಸ್ಕರ ಏನಾಗಂಗಿಲ್ರಿ, ಆ ಒಂದ ನಿಂಬೆ ಹಣ್ಣು ಏನಾಗಂಗಿಲ್ಲ, ಮುಳುಗೋದಿಲ್ಲ. ಇಲ್ಲಿ ಏನ್ ಮಾಡ್ಯಾರ ನೋಡ್ರಲ್ಲಿ, ಈಗ ನೋಡ್ರಿ, ಒಂದು ನಿಂಬೆ ಹಣ್ಣ ಮುಳುಗೈತಿ. ಯಾಕೆ ಮುಳುಗೈತ್ರಿ ಇದು? ಈ ಸಾಮಾನ್ಯ ನೀರಿನಗಿಂತ ಆ ನಿಂಬೆ ಹಣ್ಣಿನ ಸಾಂದ್ರತೆ ಏನಾಗೈತ? ಹೆಚ್ಚಾಗ್ಯದ. ಇಲ್ಲಿ ನಿಂಬೆ ಹಣ್ಣು ತೇಲಾತತಿ ಯಾಕ್ರಿ? ಉಪ್ಪು ನೀರೈತಿ. ಹಂಗಂದ್ರ ನಿಂಬೆ ಹಣ್ಣಿನ ಸಾಂದ್ರತೆಗಿಂತ ಉಪ್ಪು ನೀರಿನ ಸಾಂದ್ರತೆ ಜಾಸ್ತಿ ಇರ್ತದ. ಅದಕ್ಕೆ ಇಲ್ಲಿ ನಿಂಬೆ ಹಣ್ಣು ತೇಲ್ತಾ ಅದ. ಅರ್ಥ ಆಯ್ತಾ? ಇಲ್ಲಿ ನೋಡ್ರಿ, ಮುಂದೆ ಡೆಫಿನೇಷನ್ ಕೊಟ್ಟಾರ ನಿಮ್ಗ. ಇಲ್ಲಿ ನೋಡ್ರಿ, ಸಾಮಾನ್ಯ ನೀರು ನೋಡ್ರಿ, ಸಾಮಾನ್ಯ ನೀರಿನಲ್ಲಿ ನಿಂಬೆ ಹಣ್ಣಿನ ಸಾಂದ್ರತೆ ನೀರಿಗಿಂತ ಹೆಚ್ಚಾಗಿರುತ್ತದೆ. ಸಾಂದ್ರತೆ ಹೆಚ್ಚಿರುವ ನಿಂಬೆ ನೀರಿಗಿಂತ ಭಾರವಾದ್ರಿಂದ ಅದು ನೀರಿನಲ್ಲಿ ಮುಳುಗುತ್ತದೆ. ಅರ್ಥ ಆಯ್ತೇನಿದ? ಏನಪ್ಪಾ ಅಂತಂದ್ರ ಸಾಮಾನ್ಯ ನೀರಿನಲ್ಲಿ ನಿಂಬೆ ಹಣ್ಣಿನ ಸಾಂದ್ರತೆ ನೀರಿಗಿಂತ ಹೆಚ್ಚಾಗಿರ್ತದೆ. ಹೌದಾ?
ಸಾಮಾನ್ಯ ನೀರಿನೊಳಗ ಒಂದು ಗ್ಲಾಸ್ನ್ಯಾಗ ತಗೋರಿ, ಸಾಮಾನ್ಯ ನೀರ್ ನೀರ್ ಕುಡಿತಿರಲ್ವ, ಆ ನೀರಿನ ಗ್ಲಾಸ್ ತಗೋರಿ. ಆ ಗ್ಲಾಸ್ ತೊಗೊಂಡ್ ಏನ್ ಮಾಡ್ರಿ, ಅದ್ರೊಳಗೆ ಒಂದು ನಿಂಬೆಕಾಯಿ ಏನಾಕತಿ, ಮುಣುಗ್ತತಿ. ಯಾಕೆ ಮುಣುಗ್ತದೆ? ಹಾ, ನೀರಿಗಿಂತ ನಿಂಬೆ ಹಣ್ಣಿನ ಸಾಂದ್ರತೆ ಜಾಸ್ತಿ ಇರ್ತದ. ಓಕೆ, ಇಲ್ಲಿ ನೋಡ್ರಿ ನೆಕ್ಸ್ಟ್, ನೀರಿಗೆ ಉಪ್ಪು ಸೇರಿಸಿದಾಗ, ನೀರಿನೊಳಗೆ ಉಪ್ಪು ಸೇರಿಸಿದಾಗ ಉಪ್ಪು ನೀರಿನಲ್ಲಿ ಕರಗುತ್ತದೆ. ಉಪ್ಪು ನೀರಿನ ಕರಗ್ತತಿಲ್ಲ ಮತ್ತೆ? ಎಸ್, ಕರಗ್ತದ. ಇದರಿಂದ ನೀರಿನಲ್ಲಿ ಕರಗಿದ ಉಪ್ಪಿನ ಅಣುಗಳು ಸೇರಿ ನೀರಿನ ಒಟ್ಟಾರೆ ಸಾಂದ್ರತೆ ಹೆಚ್ಚಾಗುತ್ತದೆ. ಆ ಉಪ್ಪೇನ ನೀರಿನೊಳಗೆ ಕರಗ್ತತ್ಲೆ, ಅವಾಗ ನೀರಿನ ಸಾಂದ್ರತೆ ಏನಕತ್ಯ, ಹೆಚ್ಚಾಗ್ತದ. ಅವಾಗ ಆ ಹೆಚ್ಚಿದ ಸಾಂದ್ರತೆಯು ನಿಂಬೆ ಹಣ್ಣಿನ ಸಾಂದ್ರತೆಗಿಂತ ಹೆಚ್ಚಾಗಿರುತ್ತದೆ. ಅದರಿಂದ ಭಾರವಾದ ಉಪ್ಪು ನೀರು ನಿಂಬೆ ಹಣ್ಣಿನ ಹೆಚ್ಚಿನ ತೇಲುವ ಬಲವನ್ನ ನೀಡುತ್ತದೆ ಮತ್ತು ನಿಂಬೆ ಹಣ್ಣು ತೇಲುತ್ತದೆ. ಅವಾಗ ಏನಾಕತಿ ಅಂದ್ರೆ ನೋಡ್ರಿ, ಆ ಸಾಮಾನ್ಯ ನೀರಿನೊಳಗ ನೀವು ಉಪ್ಪು ಹಾಕ್ತಿರಿ, ಉಪ್ಪು ಏನಾಗ್ತೈತಿ, ಅದು ಎಲ್ಲಾ ಕರಗಿ ಬಿಡ್ತೈತಿ. ಅವಾಗ ನೀರಿನ ಸಾಂದ್ರತೆ ಏನಾಗ್ತತಿ, ಜಾಸ್ತಿ ಆಕತಿ. ಅಂದ್ರ ಆ ನಿಂಬೆ ಹಣ್ಣಿನಕಿಂತ ಜಾಸ್ತಿ ಆಕತಿ. ಅವಾಗ ನೀವು ಉಪ್ಪು ನೀರಿನ ನಿಂಬೆಗೆ ಹಾಕ್ಬಿಟ್ರಿ ಅಂದ್ರ ಅದು ತೇಲ್ ಬಿಡ್ತತಿ. ಅರ್ಥ ಆಯ್ತಿಲ್ವ? ಈ ತರ ಏನ್ ಮಾಡ್ತಾರಂದ್ರ ಪ್ರಶ್ನೆಗಳನ್ನ ಹೇಳಿಕೆ ರೂಪದೊಳಗೆ ಕೇಳ್ತಿರ್ತಾರ. ಹೌದಾ? ನೀವು ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನ ಏನ್ ಮಾಡ್ಬೇಕು, ನೀಟಾಗಿ ಅರ್ಥ ಮಾಡ್ಕೋಬೇಕಾಗ್ತದ. ನೋಡ್ರಿ, ಒಂದು ವಸ್ತುವಿನ ಸಾಂದ್ರತೆ ದ್ರವದ ಸಾಂದ್ರತೆಗಿಂತ ಹೆಚ್ಚಿದರೆ ಮುಳುಗುತ್ತದೆ. ಇಲ್ಲಿ ಕೊಟ್ಟಾರ ನೋಡ್ರಿ, ಒಂದು ವಸ್ತುವಿನ ಸಾಂದ್ರತೆ ದ್ರವದ ಸಾಂದ್ರಗಿಂತ ಹೆಚ್ಚಿದ್ರ ಮುಳುಗ್ತದ, ಸಾಂದ್ರಗಿಂತ ಕಡಿಮೆ ಇದ್ರ ತೇಲುತ್ತದೆ. ಉಪ್ಪಿನಿಂದ ನೀರಿನ ಸಾಂದ್ರತೆ ಹೆಚ್ಚಾಗುವುದು ಇಲ್ಲಿ ಮುಖ್ಯ ಕಾರಣ. ನೋಡ್ರಿ ಏನಾಕತಿ ಅಂದ್ರ ಉಪ್ಪಿನಿಂದ ನೀರಿನ ಸಾಂದ್ರತೆ ಏನಾಗ್ತತ್ರಿ, ಹೆಚ್ಚಾಗ್ತೈತಿ. ಮುಖ್ಯ ಕಾರಣ ಏನಿಲ್ಲ, ನೀರಿನ ಸಾಂದ್ರತೆ ಹೆಂಗ್ ಹೆಚ್ಚಾಗ್ತೈತ್ರ ಉಪ್ಪಿನಿಂದ ಹೆಚ್ಚಾಗ್ತತಿ. ಹೌದಾ? ನೀರಿನೊಳಗೆ ಉಪ್ಪು ಹಾಕ್ಲಿಕ್ಕಂದ್ರ ನೀರಿನ ಸಾಂದ್ರತೆ ಹೆಚ್ಚಾಗುವುದಿಲ್ಲ. ನೀರಿನೊಳಗೆ ಉಪ್ಪು ಹಾಕಿದೀವಿ ಅಂದ್ರ ನೀರಿನ ಸಾಂದ್ರತೆ ಏನಾಗ್ತದ, ಹೆಚ್ಚಾಗ್ತದ. ಅದಕ್ಕೆ ನಿಂಬೆ ಹಣ್ಣು ಏನಾಗ್ತದ್ರಲ್ಲಿ ತೇಲ್ತದ. ಅರ್ಥ ಆಯ್ತಿಲ್ಲ? ಎಸ್, ಮುಂದಿನ ಪ್ರಶ್ನೆ ನೋಡ್ರಿ, ಭೂಮಿಯ ಮೇಲೆ ಹಸಿರು ಮನೆ ಪರಿಣಾಮಕ್ಕೆ ಪ್ರಾಥಮಿಕವಾಗಿ ಕಾರಣವಾದ ಅನಿಲ ಯಾವುದು ಅಂತ ಪ್ರಶ್ನೆ ಕೇಳ. ಬಹಳ ಯಾವ್ದು ಆನ್ಸರ್ ಆಗ್ತದೆ ನೋಡಿ. ಎಸ್, ಇಂಗಾಲದ ಡೈಆಕ್ಸೈಡ್. ಕುತ್ಕೋ. ಇಲ್ಲಿ ನೋಡ್ರಿ, ಭೂಮಿಯ ಮೇಲೆ ಹಸಿರು ಮನೆ ಪರಿಣಾಮಕ್ಕೆ ಪ್ರಾಥಮಿಕವಾಗಿ ಕಾರಣವಾದ ಅನಿಲ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದಾಗ ಇಲ್ಲಿ ಆರ್ಗಾನ್ ಕೊಟ್ಟಿದಾರ, ಸಾರಜನಕ ಕೊಟ್ಟಿದಾರ, ಆಮ್ಲಜನಕ ಕೊಟ್ಟಿದಾರ. ಪ್ರಮುಖವಾಗಿ ಏನ್ ಕಾರಣ ಆಗ್ತದ್ರಿ? CO2. ಇಂಗಾಲದ ಡೈಆಕ್ಸೈಡ್ ಅಂದ್ರು ಒಂದ, ಕಾರ್ಬನ್ ಡೈಆಕ್ಸೈಡ್ ಅಂದ್ರು ಒಂದ. ಪ್ರಶ್ನೆ ಹೆಂಗೋ ಕೇಳ್ತಾನ. ಹಂಗಾರ ವಾತಾವರಣದೊಳಗ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಷ್ಟೈತಿ? 0.04. ಹೌದಾ? ಇಷ್ಟು ಪರ್ಸೆಂಟೇಜ್ ಏನೈತಿ ಅಂದ್ರ ವಾತಾವರಣದೊಳಗ ಐತಿ. ಹಂಗಾದ್ರೆ ಇಂಗಾಲ ಡೈಆಕ್ಸೈಡ್ ಅಂದ್ರು ಒಂದ, ಕಾರ್ಬನ್ ಡೈಆಕ್ಸೈಡ್ ಅಂದ್ರು ಒಂದ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಮತ್ತು ಬಹಳ ಸಾರಿ ಪ್ರಶ್ನೆ ಕೇಳ್ಯಾರ ಇದನ್ನ. ಹೌದಾ? ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈ CO2 ದಿಂದ ಏನಾಗ್ತೈತಿ ಅಂದ್ರ ಹಸಿರು ಮನೆ ಪರಿಣಾಮ ಆಗ್ತದ. ಹೌದಾ? ಇಲ್ಲಿ ನೋಡ್ರಿ, ಫ್ಯಾಕ್ಟ್ರಿ ಹೊಗೆ ಐತಿ. ಹೌದಾ? ವಾತಾವರಣದೊಳಗೆ ಏನಾಗ್ತೈತಿ ಅಂದ್ರ ಈ CO2 ಹೆಚ್ಚಾಗುವುದ್ರಿಂದ ಏನಾಗ್ತೈತಿ, ನಮಗ ಹಸಿರು ಮನೆ ಪರಿಣಾಮಕ್ಕ ಬಹಳ ಕಾರಣ ಆಗ್ತದ. ಹಂಗಾದ್ರ ಅದ್ರ ಜೊತೆ ನೋಡ್ರಿ, ಇಲ್ಲಿ ನೀರಾವಿ ಆತು, ಮೀಥೇನ್ ಆತು ಮತ್ತು ನೈಟ್ರಸ್ ಆಕ್ಸೈಡ್ಗಳು ಸಹ ಏನಾಗ್ತಾವ ಅಂದ್ರ ಈ ಒಂದು ಹಸಿರು ಮನೆ ಪರಿಣಾಮಕ್ಕೆ ಏನಾಗ್ತದ್ರಿ, ಪ್ರಮುಖವಾಗಿರ್ತಕ್ಕಂಥ ಕಾರಣಗಳಾಗ್ತಾವ. ಹಂಗಿದ್ರ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಎಂದು ಯಾವಾಗ ಆಚರಿಸುತ್ತಾರೆ? ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಎಂದು ಯಾವಾಗ ಆಚರಣೆ ಮಾಡ್ತಾರ ನೋಡ್ರಿ? ಹೇಳ್ರಿ, ಯಾವಾಗ್ರಿ ಇದು? ಆಗಸ್ಟ್ 23. ಆಗಸ್ಟ್ 23 ರಂದು ಏನ್ ಮಾಡ್ತಾರಂದ್ರ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನಾಗಿ ಆಚರಣೆಯನ್ನ ಮಾಡ್ತಾರ. ಯಾಕಪ್ಪ ಅಂತಂದ್ರ ಚಂದ್ರನ ಮ್ಯಾಲ ದಕ್ಷಿಣ ಧ್ರುವದೊಳಗ ಮೊದಲ ಬಾರಿಗೆ ಏನ್ ಮಾಡಿದ್ರಿ? ರಾಕೆಟ್ ಅನ್ನ ಲ್ಯಾಂಡ್ ಮಾಡ್ತಾರ. ಲ್ಯಾಂಡ್ ಮಾಡಿದಗೋಸ್ಕರ ಏನ್ ಮಾಡ್ತಾರಪ್ಪ ಅಂತಂದ್ರ 2023 ಹೌದಾ? ಆಗಸ್ಟ್ 23 ರಂದು ಏನ್ ಮಾಡ್ತಾರ, ಆ ಚಂದ್ರದ ದಕ್ಷಿಣ ಧ್ರುವದೊಳಗ ಒಂದು ರಾಕೆಟ್ ಅನ್ನ ಇಸಿರ್ತಕ್ಕಂತ ಮೊದಲ ದೇಶ ಯಾವ್ದ್ರಿ? ಭಾರತ. ಅದಕ್ಕೋಸ್ಕರ ಪ್ರತಿ ವರ್ಷ ಏನ್ ಮಾಡ್ತಾರ್ರಿ? ಆಗಸ್ಟ್ 23 ರಂದ ಯಾವ ದಿನವನ್ನ ಮಾಡ್ತಾರ? ಎಸ್, ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನ ಆಚರಣೆಯನ್ನ ಮಾಡ್ತಾರ. ಇಲ್ಲಿ ನೋಡ್ರಿ, ಡೆಫಿನಿಷನ್ ಕೊಟ್ಟಿದಾರ. ಭಾರತದಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನ ಪ್ರತಿ ವರ್ಷ ಯಾವಾಗ್ರಿ? ಪ್ರತಿ ವರ್ಷ ಏನ್ ಮಾಡ್ತಾರ ಅಂದ್ರ ಆಗಸ್ಟ್ 23 ರಂದು ಏನ್ ಮಾಡ್ತಾರ, ಆಚರಣೆಯನ್ನ ಮಾಡ್ತಾರ. ಇದು 2023 ಆಗತ್ ನೋಡ್ರಿ. ಯಾವಾಗ? 2023 ಚಂದ್ರಯಾನ 3 ನೆನಪಿಟ್ಕೋಬೇಕ. ಚಂದ್ರಯಾನ 3 ಯಶಸ್ವಿಯಾಗಿ ಮೃದುವಾದ ಲ್ಯಾಂಡಿಂಗ್ ಅನ್ನ ಸ್ಮರಿಸುತ್ತದೆ. ಆ ದಿನ ಭಾರತವು ಚಂದ್ರನ ದಕ್ಷಿಣ ಧ್ರುವವನ್ನ ತಲುಪಿದ ಮೊದಲ ದೇಶ ಅಂತ ಹೇಳ್ತಾರ ನೋಡ್ರಿ. ಭಾರತ ಚಂದ್ರನ ದಕ್ಷಿಣ ಧ್ರುವವನ್ನ ತಲುಪಿದ ಮೊದಲ ದೇಶ ಯಾವ್ದ? ಎಸ್, ಭಾರತ ದೇಶ.
ಅವಾಗ ಪ್ರಧಾನಿ ನರೇಂದ್ರ ಮೋದಿ ಅವ್ರು ಏನ್ ಮಾಡ್ತಾರಂದ್ರ ಈ ದಿನವನ್ನ ಘೋಷಣೆಯನ್ನ ಮಾಡ್ತಾರ. ಅದಕ್ಕ ಆಗಸ್ಟ್ 23, 2024ರಂದ ಏನ್ ಮಾಡ್ತಾರ್ರಿ ಮೊದಲ ಬಾರಿಗೆ ಆಚರಣೆಯನ್ನ ಮಾಡ್ತಾರ. ಆಗಸ್ಟ್ 23, 2024 ಏನ್ ಮಾಡ್ತಾರ್ರಿ ಮೊದಲ ಬಾರಿಗೆ ಆಚರಣೆಯನ್ನ ಮಾಡ್ತಾರ. ಯಾವ್ದು ಚಂದ್ರಯಾನ ಎಷ್ಟ್ರಿ ಇದ? ಚಂದ್ರಯಾನ 3. ದಕ್ಷಿಣ ಧ್ರುವವನ್ನ ತಲುಪಿದ ಮೊದಲ ದೇಶ ಯಾವ್ದ? ಭಾರತ. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಇದನ್ನ ಏನ್ ಮಾಡಿದ್ರ ಅಂದ್ರ ಹೋದ ವರ್ಷ ಪ್ರಶ್ನೆ ಕೇಳಿದ್ರಿ ಇದನ್ನ ಆದರ್ಶ ಒಳಗ, ಹೌದಾ? ಅದಕ್ಕೆ ಏನ್ ಮಾಡ್ಬೇಕು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಎಸ್, ಮುಂದಿನ ಪ್ರಶ್ನೆ ನೋಡ್ರಿ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಸ್ಥಾಪನೆಯಾದ ವರ್ಷ ಯಾರು ಹೇಳ್ತೀರಿ? ಬಾಹ್ಯಾಕಾಶ ಸಂಶೋಧನೆ ಸ್ಥಾಪನೆಯಾದ ವರ್ಷ ಬರೋ ನೋಡೋಣ. 1969 ಆಗಸ್ಟ್ 15ರಂದು ಏನಾಗ್ತೈತಿ ಅಂದ್ರ ಬಾಹ್ಯಾಕಾಶ ಒಂದು ಸ್ಥಾಪನೆಯಾದ ವರ್ಷ ಆಗ್ತದ. ಹಂಗಾದ್ರ ಇಸ್ರೋದ ಕೇಂದ್ರ ಕಚೇರಿ ಎಲ್ಲೈತಿ? ಇಸ್ರೋದ ಕೇಂದ್ರ ಕಚೇರಿ ಎಲ್ಲೈತಿ? ಎಲ್ಲದರಿ? ಎಸ್, ಬೆಂಗಳೂರು. ಹಂಗಾರ ಉಡಾವಣೆ ಕೇಂದ್ರ ಆಂಧ್ರ ಪ್ರದೇಶದ ಹರಿಕೋಟ. ಇಲ್ಲಿ ನೋಡ್ರಲಿ ಬಾಹ್ಯಾಕಾಶದ ಪಿತಾಮಹ ಅಂತ ಯಾರನ್ನ ಕರೀತಾರಂದ್ರ ವಿಕ್ರಮ್ ಸಾರಾಭಾಯಿ ಅವ್ರನ್ನ ಕರೀತಾರ. ಬಾಹ್ಯಾಕಾಶದ ಪಿತಾಮಹ ಅಂತೇಳಿ ವಿಕ್ರಮ್ ಸಾರಾಭಾಯಿ ಅವ್ರನ್ನ ಕರೀತಾರೆ. ಇಲ್ಲಿ 4 ಪ್ರಶ್ನೆಗಳು ಬಹಳ ಪ್ರಮುಖವಾಗಿ ಬರ್ತಾವ. ಏನಪ್ಪಾ ಅಂತಂದ್ರ ಒಂದು ಬಾಹ್ಯಾಕಾಶ ಸಂಶೋಧನೆ ಸ್ಥಾಪನೆಯಾದ ವರ್ಷ ಗೊತ್ತಾಯ್ತು ನಿಮ್ಗ? ಯಾವಾಗ? 1969 ಆಗಸ್ಟ್ 15ರಂದು. ಎರಡನೇದು ಇಸ್ರೋದ ಕೇಂದ್ರ ಕಚೇರಿ ಎಲ್ಲಿದಾರಿ? ಬೆಂಗಳೂರು ಅದ. ಹಂಗಾದ್ರೆ ಇಸ್ರೋದ ಉಡಾವಣೆ ಕೇಂದ್ರ ಅಂದ್ರೆ ರಾಕೆಟ್ ಅನ್ನು ಲಾಂಚ್ ಮಾಡ್ತಾರಲ್ಲ ಆ ಕೇಂದ್ರ ಎಲ್ಲಿದಾರಿ? ಆಂಧ್ರ ಪ್ರದೇಶದ ಶ್ರೀಹರಿಕೋಟ ಒಳಗ. ಇವು 4 ಪ್ರಶ್ನೆ ಬಹಳ ಇಂಪಾರ್ಟೆಂಟ್. ಹಂಗಾದ ಒಂದು ಪ್ರಶ್ನೆ ನಿಮ್ಗೆ ಕೊಡ್ತಾನ, ನೀವೇನ್ ಮಾಡ್ಬೇಕಂದ್ರ ಉತ್ತರನ ಕೊಡ್ಬೇಕು. ಈ ಸದ್ಯದ ಪ್ರಸ್ತುತ ಇಸ್ರೋದ ಅಧ್ಯಕ್ಷರು ಯಾರದ ಅದು ನೀವೇನ್ ಮಾಡ್ಬೇಕ್ರಿ ಸರಿಯಾಗಿ ಓದ್ಕೊಂಡ್ ನನಗೆ ಹೇಳ್ಬೇಕು. ಹೇಳ್ತೀರಿ ಎಲ್ಲಾರು? ಇಸ್ರೋದ ಪ್ರಸ್ತುತ ಅಧ್ಯಕ್ಷ. ಹಿಂದೆ ಯಾರಿದ್ರು? ಕೆ ಶಿವಣ್ಣ ಇದ್ರು ಇಸ್ರೋದ ಅಧ್ಯಕ್ಷ. ಹಂಗಾರ ಪ್ರಸ್ತುತ ಇಸ್ರೋದ ಅಧ್ಯಕ್ಷರು ಯಾರ್ದಾರ ಹೇಳಪ್ಪ? ಯಾರ? ಎಸ್ ಸೋಮನಾಥ್. ಎಸ್ ಸೋಮನಾಥ್ ದಾರ. ಈಗ ಎಸ್ ಸೋಮನಾಥ್ ದಾರು ನೋಡ್ರಿ, ವಿಚಾರ ಮಾಡಿ ಇನ್ನೊಂದ್ಸಲ ಏನ್ ಮಾಡ್ರಿ ನನಗ ಹೇಳ್ಬೇಕು. ಹಂಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಎಸ್ ನೋಡ್ರಲ್ಲಿ, ಈ ಕೆಳಗಿನವುಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲಗಳು ಯಾವುವು ಅಂತೇಳಿ ಪ್ರಶ್ನೆ ಕೇಳಿದಾರೆ. ನವೀಕರಿಸಲಾಗದ ಅಂದ್ರೆ ಯಾರು ಹೇಳ್ತೀರಿ? ಡೆಫಿನಿಷನ್ ಹೇಳ್ಬೇಕು ನನಗೆ. ನವೀಕರಿಸಲಾಗದ ಸಂಪನ್ಮೂಲ ಅಂದ್ರೆ ಏನ? ಯಾರು ಹೇಳ್ತೀರಿ? ಹೇಳ್ತಿ? ಹೇಳ. ಹೌದಾ? ಮುಗಿಯದ ಸಂಪನ್ಮೂಲ ಏನ್ರಿ? ನವೀಕರಿಸಲಾಗದ ಅಂದ್ರ ಮರಳಿ ಅದನ್ನ ನಾವು ಪಡಿಬಾರ್ದ. ಹೌದಾ? ಪೆಟ್ರೋಲ್ ಡೀಸೆಲ್ ಅನ್ನ ಮರಳಿ ನಾವು ಪಡಿಯಾಕ ಆಗ್ತತಿ ಇಲ್ಲ. ಇದು ನವೀಕರಿಸಲಾಗದ. ನವೀಕರಿಸಬಹುದಾದ ನೀರು, ಗಾಳಿ, ಮಣ್ಣು, ಹೌದಾ, ಸೌರಶಕ್ತಿ, ಇವು ಏನ್ರಿ? ಇದು ನವೀಕರಿಸಬಹುದಾದ ಸಂಪನ್ಮೂಲಗಳು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಈ ಪ್ರಶ್ನೆ ಏನಾಗ್ತದ ಅಂದ್ರ ಹಲವಾರು ಬಾರಿ ಏನಾಗ್ಯದ ನಿಮ್ಮ ಒಂದು ಪರೀಕ್ಷೆ ಒಳಗ ರಿಪೀಟ್ ಆಗೈತಿ, ಹೌದಿಲ್ಲ? ನವೀಕರಿಸಲಾಗದ ಸಂಪನ್ಮೂಲ ಮತ್ತು ನವೀಕರಿಸಲಾಗದ ಸಂಪನ್ಮೂಲ ಏನಕ್ಕವ್ರಿ? ಪೆಟ್ರೋಲ, ಡೀಸೆಲ, ಸೀಮೆ ಎಣ್ಣೆ, ಇವೆಲ್ಲ ಏನ್ರಿ? ಕಲ್ಲಿದ್ದಲು. ನವೀಕರಿಸಲಾಗದ ಸಂಪನ್ಮೂಲಗಳು. ಇನ್ನ ನವೀಕರಿಸಬಹುದಾದ ಸಂಪನ್ಮೂಲಗಳು ಸೌರಶಕ್ತಿ, ನೀರು, ಗಾಳಿ, ಮಣ್ಣು ಮತ್ತ ಕಾಡು, ಇವೆಲ್ಲ ಏನ್ರಿ? ನವೀಕರಿಸಬಹುದಾದ. ನಾವ್ ಎಷ್ಟೇ ಬಳಕೆ ಮಾಡಿದ್ರು ನಮ್ಗೆ ಏನಾಗ್ತದ? ಮತ್ತೆ ಏನಾಗ್ತದ್ರಿ? ಸಿಗ್ತಿರ್ತದ. ಹಂಗಾದ್ರೆ ಇಲ್ಲಿ ಆಪ್ಷನ್ಸ್ ಏನಾಗ್ತದ? ಈ ಕೆಳಗಿನವುಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲಗಳು ಯಾವುವು ಅಂತೇಳಿ ಯಾವ್ದಾಗ್ತದೆ ಹೇಳ್ರಿ? ಆಪ್ಷನ್ ಡಾಗ್ ಡಿ ಆಗ್ತದ. ಆಪ್ಷನ್ ಎ ಮತ್ತು ಡಿ ಆಗ್ತದ. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ನೋಡ್ರಿ, ಕರ್ನಾಟಕದಲ್ಲಿ ಎಪಿಕೋ ಚಳವಳಿಯನ್ನ ಪ್ರಾರಂಭಿಸಿದವರು ತಲಿ ಬಾರಪ್ಪ. ಯಾರು? ಪಾಂಡುರಂಗ್ ಹೆಗಡೆ. ವೆರಿ ಗುಡ್. ಯಾರು ಎಪಿಕೋ ಚಳವಳಿಯನ್ನ ಪ್ರಾರಂಭ ಮಾಡಿದವರು? ಯಾರು? ಎಸ್, ಪಾಂಡುರಂಗ್ ಹೆಗಡೆ ಅವ್ರು ಏನ್ ಮಾಡ್ತಾರ? ಎಪಿಕೋ ಚಳವಳಿಯನ್ನ ಪ್ರಾರಂಭ ಮಾಡ್ತಾರ. ನೋಡ್ರಿ, ಇದು ಎಪಿಕೋ ಚಳವಳಿಯು 1983ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ ಜಿಲ್ಲೆಯೊಳಗೆ ಪ್ರಾರಂಭ ಆತ? ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಸಲ್ಕಾಣಿ ಗ್ರಾಮದ ಬಾಲಗದ್ದೆ ಅರಣ್ಯದಲ್ಲಿ ಮೊದಲ ಬಾರಿಗೆ ಆರಂಭವಾಗ್ತದ. ಹೌದಾ? ಇದು ಎದಕ್ಕೆ ಉದ್ದೇಶ ಏನಪ್ಪಾ? ಇದು ಎಪಿಕೋ ಚಳವಳಿ ಅಥವಾ ಚಿಪ್ಕೋ ಚಳವಳಿ ಉದ್ದೇಶಗಳು ಏನಾಗಿದ್ದು ಅಂದ್ರ ಇಲ್ಲಿ ನೋಡ್ರಿ, ಕಾಡು ಕಡಿಯುವುದನ್ನ ತಡೆಯುವುದು. ಏನ್ ಮಾಡೋದ್ರಿ? ನೆಕ್ಸ್ಟ್, ಹೊಸ ಗಿಡಗಳನ್ನ ನೆಡುವುದು.
ಅರಣ್ಯ ಸಂಪನ್ಮೂಲಗಳನ್ನ ಉಳಿಸುವುದು. ಇದು ಯಾವ್ದ್ರ ಉದ್ದೇಶ ಆಗಿತ್ರಿ? ಅಪ್ಕೋ ಚಳವಳಿಯ ಒಂದು ಉದ್ದೇಶ ಆಗಿತ್ತು. ಈ ಒಂದು ಚಳವಳಿಯನ್ನ ಯಾರು ಪ್ರಾರಂಭ ಮಾಡಿದ್ರಂದ್ರ ಪಾಂಡುರಂಗ ಹೆಗಡೆ ಅವ್ರು ಏನ್ ಮಾಡ್ತಾರಂದ್ರ ಈ ಒಂದು ಉತ್ತರ ಕನ್ನಡ ಜಿಲ್ಲೆಯೊಳಗ ಪ್ರಾರಂಭ ಮಾಡ್ತಾರ. ಹಂಗಾದ ಇದು ಯಾವುದರ ಪ್ರೇರಣೆಯಿಂದ ಪ್ರಾರಂಭವಾಗಿತ್ತಪ್ಪ ಅಂತಂದ್ರೆ ಉತ್ತರ ಭಾರತದ ಸುಂದರಲಾಲ್ ಬಹುಗುಣ ಅವರ ಯಾವ ಚಳವಳಿಯನ್ನ ಪ್ರಾರಂಭ ಮಾಡಿದ್ರು? ಚಿಪ್ಕೋ ಚಳವಳಿಯನ್ನ ಪ್ರಾರಂಭ ಮಾಡಿದ್ರು. ಯಾವ ಚಳವಳಿ ರೀ? ಚಿಪ್ಕೋ ಚಳವಳಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಪ್ರಶ್ನೆ ಗೊತ್ತಿರ್ಬೇಕಾ. ಚಿಪ್ಕೋ ಚಳವಳಿಯನ್ನ ಪ್ರಾರಂಭ ಮಾಡಿದವರು ಯಾರು ಮತ್ತು ಅಪ್ಕೋ ಚಳವಳಿ ಪ್ರಾರಂಭ ಮಾಡಿದವರು ಎರಡೂ ಪ್ರಶ್ನೆ ಬಂದಿರ್ತಾವ. ಹೌದಾ? ಎರಡೂ ಆಯ್ಕೆಗಳು ಬಂದಿರ್ತಾವ. ಅವಾಗ ನೀವು ಕರೆಕ್ಟ್ ಆಗಿ ಏನ್ ಮಾಡ್ಬೇಕು? ಅರ್ಥ ಮಾಡ್ಕೋಬೇಕು. ಇದು ಉತ್ತರ ಕನ್ನಡ ಜಿಲ್ಲೆ, ಇದು ಉತ್ತರ ಭಾರತ. ಇದು ಉತ್ತರ ಕನ್ನಡ ಜಿಲ್ಲೆ ಒಳಗ ಅಪ್ಕೋ ಚಳವಳಿ ಆಗ್ತದ, ಉತ್ತರ ಭಾರತದೊಳಗ ಚಿಪ್ಕೋ ಚಳವಳಿ ಆಗ್ತದ. ಇವೆರಡು ಏನ್ ಮಾಡ್ಬೇಕು? ನೀವು ಅರ್ಥ ಮಾಡ್ಕೋಬೇಕಾಗ್ತದ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೊಟ್ಟಿದಾರ ನೋಡ್ರಿ ಸುಂದರಲಾಲ್ ಬಹುಗುಣ್ ಚಿಪ್ಕೋ ಚಳವಳಿ. ನೆಕ್ಸ್ಟ್ ಸಾಲು ಮರದ ತಿಮ್ಮಕ್ಕ ಏನಂತ ಕರೀತಾರ್ರಿ? ವೃಕ್ಷ ಮಾತೆ ಅಂತ ಕರೀತಾರ. ಹೌದಾ? ಇವ್ರು ಇತ್ತೀಚೆಗೆ ಏನಾಗ್ತಾರ್ರಿ? ನಿಧನ ಆಗ್ಯಾರ. ಇತ್ತೀಚೆಗೆ ಏನಾಗ್ಯಾರ್ರಿ? ನಿಧನ ಆಗ್ಯಾರ. ನವೆಂಬರ್ 14ನೇ ತಾರೀಕು. ಯಾವಾಗ ಆಗ್ಯಾರ್ರಿ? ನವೆಂಬರ್ 14ನೇ ತಾರೀಕು ಏನಾಗ್ಯಾರಪ್ಪ ಅಂದ್ರೆ ಇವ್ರು ಇತ್ತೀಚೆಗೆ ನಿಧನ ಆಗ್ಯಾರ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಪ್ರಶ್ನೆ. ಇವ್ರ ಮ್ಯಾಗು ನಿಮ್ಗೆ ಏನಾಗ್ಬೋದು? ಆದರ್ಶ ಮೊರಾರ್ಜಿ ಒಳಗ ಸಂಭವನೀಯ ಪ್ರಶ್ನೆಗಳು ಬರ್ಬೋದು. ಅವ್ರ ಬಗ್ಗೆನೂ ಸ್ವಲ್ಪ ಏನ್ ಮಾಡೋಣ, ಮುಂದಿನ ಕ್ಲಾಸ್ನೊಳಗ ಡಿಸ್ಕಷನ್ ಮಾಡೋಣ. ಇವರಿಗೆ ತಮ್ಮದೇ ಆದ ಸ್ವಂತ ಜಮೀನು ಇರುವುದಿಲ್ಲ. ನೋಡ್ರಿ, ಇವರಿಗೆ ತಮ್ಮದೇ ಆದ ಸ್ವಂತ ಜಮೀನು ಇರುವುದಿಲ್ಲ. ತಮ್ಮ ಜೀವನ ಸಾಗಿಸಲು ಬೇರೆಯವರ ಜಮೀನಿನಲ್ಲಿ ಕೆಲಸ ಮಾಡ್ತಾರ. ಬೇರೆಯವರ ಜಮೀನಲ್ಲಿ ಏನ್ ಮಾಡ್ತಾರ? ಕೆಲಸ ಮಾಡ್ತಾರ ಅಂತೇಳಿ ಇವ್ರು ಯಾರಂತ ಹೇಳಿ ನೋಡೋಣ. ಕೃಷಿ ಕಾರ್ಮಿಕರು. ಎಸ್, ಯಾರ್ರಿ? ಕೃಷಿ ಕಾರ್ಮಿಕರು. ನೋಡ್ರಿ, ಕೃಷಿ ಕಾರ್ಮಿಕರು ಏನಾಗಿರ್ತದಪ್ಪ ಅಂತಂದ್ರ ಇವ್ರಿಗೆ ತಮ್ಮದೇ ಆದ ಸ್ವಂತ ಜಮೀನು ಇರಂಗಿಲ್ಲ. ಹೌದಾ? ಇವ್ರು ಏನ್ ಮಾಡ್ತಾರ? ಬೇರೆಯವರ ಜಮೀನದೊಳಗೆ ಕೆಲಸ ಮಾಡಿ ತಮ್ಮ ಜೀವನವನ್ನ ಏನ್ ಮಾಡ್ತಾರ? ನಡೆಸ್ತಾರ. ಇವರಿಗೋಸ್ಕರ ಸರ್ಕಾರ ಒಂದು ಏನ್ ಮಾಡೈತೆ ಅಂದ್ರ ಒಂದು ಯೋಜನೆ ಜಾರಿಗೆ ತಂದೈತಿ. ಯಾವ್ದ್ರಿ ಅದು? ಯಾವ ಯೋಜನೆ? ಎಸ್, ಕನಿಷ್ಠ ಕೂಲಿ ಪದ್ಧತಿಯನ್ನ ಏನಾಗೈತೆ ಅಂದ್ರ ಸರ್ಕಾರ ಜಾರಿಗೆ ತಂದದ. ಯಾವ್ದ್ರಿ ಅದು? ಕನಿಷ್ಠ ಕೂಲಿ ಪದ್ಧತಿ. ಇಂತಿಷ್ಟತ್ ನೀವ್ ಏನ್ ಮಾಡ್ಬೇಕು? ಅವ್ರಿಗೆ ಪಗಾರನ್ನ ಕೊಡ್ಬೇಕು, ಪೇಮೆಂಟ್ ಅನ್ನ ಕೊಡ್ಬೇಕಂತ ಒಂದು ಸರ್ಕಾರ ಏನಾಗಿದೆ? ಕನಿಷ್ಠ ಕೂಲಿ ಪದ್ಧತಿಯನ್ನ ಜಾರಿಗೆ ತಂದದ. ಅದು ಯಾರಿಗ್ರಿ? ಕೃಷಿ ಕಾರ್ಮಿಕರಿಗೆ. ಯಾರಿಗ್ ತಂದದ? ಕೃಷಿ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಪದ್ಧತಿಯನ್ನ ಜಾರಿಗೆ ಇದನ್ನು ಪ್ರಶ್ನೆ ಕೇಳೋಣ. ಕನಿಷ್ಠ ಕೂಲಿ ಪದ್ಧತಿಯನ್ನು ಜಾರಿಗೆ ತಂದ ಪ್ರಶ್ನೆಯನ್ನು ಕೊಟ್ಟ ಇವ್ 4 ಆಪ್ಷನ್ಸ್ ಅನ್ನು ಕೊಡ್ತಾನ. ಅದು ಕನಿಷ್ಠ ಕೂಲಿ ಯಾರಿಗಿರಿದು? ಕನಿಷ್ಠ ಕೂಲಿ ಯಾರಿಗೆ ಅಂದ್ರ ಕೃಷಿ ಕಾರ್ಮಿಕರಿಗೆ. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದ, ನೆನ್ಪಿಟ್ಕೋಬೇಕು. ಹೌದಾ? ಇಲ್ಲಿ ನೋಡ್ರಿ, ದೊಡ್ಡ ಕೃಷಿಕರಂದ್ರೆ ಯಾರ? 50 ರಿಂದ 60, ಹೌದಾ, 70, 80 ಎಕರೆ ಯಾರು ಜಮೀನು ಹೊಂದಿರ್ತಾರಲ್ಲ ಅವ್ರೆಲ್ಲ ಯಾರ್ರಿ? ದೊಡ್ಡ ಕೃಷಿಕರು. ಸಣ್ಣ ಕೃಷಿಕರಂದ್ರ 2-3 ಎಕರೆ ಹೊಂದಿರತಕ್ಕಂಥವ್ರು ಯಾರ್ರಿ? ಸಣ್ಣ ಕೃಷಿಕರು. ಹೌದಾ? ಈ ತರ ಏನಾಗೈತಿ? ಸರ್ಕಾರ ಸೌಲಭ್ಯಗಳು ಜಾಸ್ತಿ ಯಾವ ಕೃಷಿಕರಿಗೆ ಸಿಗ್ತಾವ್ರಿ? ದೊಡ್ಡ ಕೃಷಿಕರಿಗೆ ಸಿಗ್ತಾವ. ಹೌದಾ? ಅವ್ರ ಏನ್ ಮಾಡ್ತಾರಂದ್ರ ಯಂತ್ರಗಳ ಮುಖಾಂತರ ಹೊಲದೊಳಗೆ ಏನ್ ಮಾಡ್ತಾರ? ಉಳುಮೆಗಳನ್ನ ಮಾಡಿ ಅವ್ರ ಅಧಿಕ ಲಾಭಗಳನ್ನ ಸಹ ಏನ್ ಮಾಡ್ತಾರಂದ್ರ ದೊಡ್ಡ ಕೃಷಿಕರ ತೆಗೆದುಕೋತಾರ. ಹೌದಿಲ್ಲ? ಸಣ್ಣ ಕೃಷಿಕರಿಗೆ ಏನಾಕತಿ? ಯಂತ್ರ ಖರೀದಿ ಮಾಡಕ್ ಏನಾರಂಗಿಲ್ಲ, ಅವ್ರಿಗೆ ಹಣದ ಅಭಾವ ಇರ್ತದೆ. ಹೌದಾ? ಆಮೇಲೆ ಬ್ಯಾಂಕಿನೊಳಗೆ ಏನಾಗ್ತೈತ್ರಿ? ಅವ್ರ ಸಾಲ ಸಿಗಂಗಿಲ್ಲ. ಯಾಕ್ರಿ? ಭೂಮಿ ಏನಾಗಿರ್ತದ? ಕಡಿಮೆ ಇರ್ತದ. ಅದಕ್ಕ ಏನಾಗ್ತದ? ಸರ್ಕಾರದಿಂದ ಸೌಲಭ್ಯಗಳ ಸಿಗ್ತಿರ್ಕಿಲ್ಲ. ಈಗ ಏನಾಗ್ತೈತಿ ಅಂದ್ರ ಈಗೆಲ್ಲಾನು ಸೌಲಭ್ಯಗಳ ಸಿಗ್ಲಾಕತ್ತಾವ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ. ಸಾಂದ್ರ ಬೇಸಾಯಕ್ಕೆ ಉದಾಹರಣೆ. ಇದ್ರ ಯಾವ ಸಾಂದ್ರ ಬೇಸಾಯ ರೀ? ಬರ ಹಾಕ ಯಾವ್ದು ಹೇಳಿ? ಅಷ್ಟು ಹೇಳವ್ರಿಗೆ ಓದ್ ಹೇಳಿ ಎಲ್ಲಾರಿಗೂ. ಜೋಳ, ಭತ್ತ, ರಾಗಿ, ಸೂರ್ಯಕಾಂತಿ, ಹತ್ತಿ ಮತ್ತು ಹುರುಳಿ, ಕಡಲೆ, ತೊಗರಿ. ಏನವೆಲ್ಲ? ಸಾಂದ್ರ ಬೇಸಾಯ ಅಂದ್ರೆ ಏನ? ವರ್ಷಕ್ಕೆ 2 ರಿಂದ 3 ಬೆಳೆಗಳನ್ನು ಬೆಳೆಯುವುದಕ್ಕೆ ಸಾಂದ್ರ ಬೇಸಾಯ. ವೆರಿ ಗುಡ್, ಕ್ಲಾಪ್ಸ್ ಹಾಕ್ರಲಿ ಅವಂಗ. ಎಸ್, ಆಪ್ಷನ್ಸ್ ಯಾವುದು? ABCD. ಎಸ್, ವೆರಿ ಗುಡ್. ನೋಡ್ರಲಿ, ಸಾಂದ್ರ ಬೇಸಾಯ ಅಂದ್ರೆ ಏನಪ್ಪಾ ಅಂತಂದ್ರ ಜೋಳ, ಭತ್ತ, ಹತ್ತಿ, ಹುರಳಿ, ರಾಗಿ ಮತ್ತು ಕಡಲೆ, ತೊಗರಿ ಇವೆಲ್ಲವೂ ಏನ್ರಿ? ಸಾಂದ್ರ ಬೇಸಾಯಗಳು. ಹೌದಾ? ಸಾಂದ್ರ ಬೇಸಾಯ ಅಂದ್ರೆ ಒಂದು ವರ್ಷದೊಳಗ 2 ರಿಂದ 3 ಗಳನ್ನು ಬೆಳೆಯೋದಕ್ಕೆ ನಾವೇನಂತ ಕರಿತೀವಿ? ಎಸ್, ಸಾಂದ್ರ ಬೇಸಾಯ ಅಂತ ಕರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ, ಇತ್ತೀಚೆಗೆ ಜುಲೈ 2025ರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ನೀಡಿದ ಇಸ್ರೋದ ಮೊದಲ ಗಗನಯಾತ್ರಿ ಯಾರು ಅಂತೇಳಿ ಪ್ರಶ್ನೆ ಕೇಳ್ಯಾರ. ಯಾರ್ರಿ? ಬಾರಪ್ಪ. ಕಂಬ ಇಡ್ರಪ್ಪ, ಬಿದ್ದಿದ್ದ ನಾವು. ಶುಭಾಂಶು ಶುಕ್ಲಾ. ಎಸ್, ವೆರಿ ಗುಡ್. ಯಾರಪ್ಪ ಅಂತಂದ್ರ ಪ್ರಸ್ತುತ 2025ರೊಳಗ ಗಗನಯಾತ್ರೆ ಮಾಡಿರ್ತಕ್ಕಂತ ಇಸ್ರೋದ ಮೊದಲ ಗಗನಯಾತ್ರಿ ಅಂತ ಯಾರನ್ನ ಕರಿತೀವಿ ಅಂದ್ರ ನಾವೀಗ ಶುಭಾಂಶು ಶುಕ್ಲಾ ಅಂತ ಕರಿತೀವಿ.
ನೆಕ್ಸ್ಟ್ ನೋಡ್ರಿ, ಮಲೇರಿಯಾ ರೋಗಕ್ಕೆ ಕಾರಣವಾಗುವ ರೋಗಾಣುವಿನ ಹೆಸರು ಯಾವುದು? ಮಲೇರಿಯಾ ರೋಗಕ್ಕೆ ಕಾರಣವಾಗುವ, ಪಾಟೀಲ್ ಬಾ, ಸಾವಕಾಶ ಬಾರಪ್ಪ. ಯಾವುದು ಯಾವ್ದದ ಹೆಸರು? ಯಾವ್ದು ಹೇಳ್ಬೇಕಲ್ಲ. ಯಾವ್ದ್ರಿ? ಪಾಪಡಿ ಅಲ್ಲೋ ನನ್ ಮಗನೇ, ಪ್ಲಾಸ್ಮೋಡಿಯಂ. ಅಲ್ಲ, ಅವ ದಿನ ಏನಾಗೈತಪ್ಪ ಅಂದ್ರ ಕುರುಕುರಿ ತಿತ್ತಾನ ಬಾಳ, ಹೌದಾ? ಹಿಂಗಾಗಿ ಅವ ಪಾಪಡಿ ಅನ್ಸಲ್ಲ ಯಪ್ಪ, ಅದು ಪ್ಲಾಸ್ಮೋಡಿಯಂ. ಹೌದಾ? ಏನ್ ಮಾಡ್ತಿ ಹೇಳಮ್ಮ? ಮಲೇರಿಯಾ ರೋಗಕ್ಕೆ ಕಾರಣವಾಗೋ ರೋಗಾವನ ಹೆಸರು ಯಾವ್ದ್ರಿ? ಪ್ಲಾಸ್ಮೋಡಿಯಂ. ಅವೇನಂತ? ಪಾಪಡಿ ಅಂತ. ಹೌದಾ? ಇಲ್ಲ, ಯಾಕಂದ್ರ ಅವ್ ಏನ್ ಮಾಡಿದ, ಸ್ಪೀಡ್ ಆಗಿ ಆನ್ಸರ್ ಹೇಳ್ಬೇಕಂತ ಹಂಗ ಮಾಡಿದವ್. ಹೌದಿಲ್ಲ? ಈಗ ನಡ್ಬಾರ್ಕೆಲ್ಲ ಬೇಕು ಕಾಮಿಡಿ. ಹಿಂಗ ನೀವೆಲ್ಲ ನಗ್ತಿರ ಅಂತ ಹೇಳಿದವಂಗ ಏನ್ ಗೊತ್ತಿಲ್ಲ, ಎಲ್ಲ ಗೊತ್ತೈತಿ ಅವಂಗ. ಪ್ಲಾಸ್ಮೋಡಿಯಂ ಏನ್ರಿ ಇದು? ಏನಿದ? ಒಂದು ರೋಗಾಣುವಿನ ಹೆಸರು. ಹೌದಾ? ಈ ರೋಗಾಣು ಹೆಂಗ ಬರ್ತೈತಿ ಅಂದ್ರ, ಮಲೇರಿಯಾ ರೋಗ ಹೆಣ್ಣು ಏನ್ರಿ ಇದು? ಹೆಣ್ಣು ಅನಾಫಿಲಸ್ ಎಂಬ ಸೊಳ್ಳೆಯಿಂದ ಏನಾಗ್ತದ ಅಂದ್ರ ಈ ರೋಗ ಹರಡ್ತದ. ಯಾವ್ದ್ರಿ? ಪ್ಲಾಸ್ಮೋಡಿಯಂ ಅಂತಕ್ಕ ರೋಗ. ರೇಬಿಸ್ ರೋಗ ಹೆಂಗ್ ಬರ್ತದ್ರಿ? ಹುಚ್ಚು ನಾಯಿ ಕಡಿತದಿಂದ ಯಾವ ರೋಗ ಬರ್ತದ? ರೇಬಿಸ್ ರೋಗ ಬರ್ತದ. ಓಕೆ, ನೆಕ್ಸ್ಟ್ ನೋಡ್ರಿ, ಪೊಟ್ಯಾಷಿಯಂ ಎಂಬ ಧಾತುವಿನ ರಾಸಾಯನಿಕ ಹೆಸರು. ಪೊಟ್ಯಾಷಿಯಂ ಎಂಬ ಧಾತುವಿನ ರಾಸಾಯನಿಕ ಹೆಸರು ಅಥವಾ ಸಂಕೇತ ಯಾವ್ದಾಗ್ತದೆ? ಬಾ ಪಾಟೀಲ್, ನೀ ನೋಡುವ ಕುರ್ಕುರಿ ಅಂತ ಹಾಕ್ತೇನ. ಕೆ, ಈಕಿನೂ ಕೆ ಅಂದ್ರ ಕುರ್ಕುರಿನ ಹಾಕಿಳಿಕೆ. ಹೌದ? ಯಾವ್ದ್ರಿ ಅದು? ರಾಸಾಯನಿಕ ಹೆಸರು ಕೆ ಆಗ್ತದ. ರಾಸಾಯನಿಕ ಹೆಸರು ಏನಪ್ಪಾ ಅಂತಂದ್ರೆ ಕೆ ಆಗ್ತದ. ಮುಂದಿನ ಪ್ರಶ್ನೆ ನೋಡ್ರಿ, ಪರಮಾಣು ಸಿದ್ಧಾಂತವನ್ನ ಮಂಡಿಸಿದವ್ರು ಯಾರ್ರಿ? ಪರಮಾಣು ಸಿದ್ಧಾಂತವನ್ನ ಮಂಡಿಸಿದವ್ರು ಬಾರಪ್ಪ. ಜಾನ್ ಡಾಲ್ಟನ್. ಕರೆಕ್ಟ್ ಇದು? ಪರಮಾಣು ಸಿದ್ಧಾಂತವನ್ನ ಮಂಡಿಸಿದವ್ರು ಯಾರೇ? ಜಾನ್ ಡಾಲ್ಟನ್. ಟಾಲೆಮಿ ಅವ್ರದ್ದು ಏನ? ಭೂಕೇಂದ್ರೀಯ ಸಿದ್ಧಾಂತವನ್ನ ಮಂಡಿಸಿದವ್ರು ಯಾರ್ರಿ? ಟಾಲೆಮಿ ಅವ್ರ ಆಗ್ತಾರ. ಇದು ಬಹಳ ಇಂಪಾರ್ಟೆಂಟ್. ಪರಮಾಣು ಸಿದ್ಧಾಂತವನ್ನ ಮಂಡಿಸಿದವ್ರು ಯಾರಪ್ಪ ಅಂತಂದ್ರ ಜಾನ್ ಡಾಲ್ಟನ್ ಆಗ್ತಾರ. ಮುಂದಿನ ಪ್ರಶ್ನೆ ನೋಡ್ರಿ, ಸಸ್ಯಗಳಲ್ಲಿ ಅನಿಲಗಳ ವಿನಿಮಯ ನಡೆಯುವ ಭಾಗ. ನೆಕ್ಸ್ಟ್ ಬರೋ ಹಿಂದೆ, ಸಸ್ಯಗಳಲ್ಲಿ ಪತ್ರರಂಧ್ರ. ವೆರಿ ಗುಡ್. ಯಾವ್ದ್ರಿ? ಪತ್ರರಂಧ್ರ ಆಗ್ತದ. ನೋಡ್ರಿ, ಸಸ್ಯಗಳಲ್ಲಿ ಅನಿಲಗಳ ವಿನಿಮಯ ಮುಖ್ಯ ಎಲೆಗಳ ಮೇಲಿರುವ, ನೋಡ್ರಿ, ಎಲೆಗಳ ಮೇಲಿರುವ ಸ್ಟೊಮ್ಯಾಟ ಮತ್ತು ಕಾಂಡಗಳ ಮೇಲಿರುವ ಲೆಟಿಸೆಲ್ಸ್ ಎಂಬ ಸೂಕ್ಷ್ಮ ರಂಧ್ರಗಳ ಮೂಲಕ ನಡೆಯುತ್ತದೆ. ಇವುಗಳ ಮೂಲಕ ಆಮ್ಲಜನಕ ಮತ್ತು ಇಂಗಾಲದ ಪ್ರಸರಣ ಆಕೈತಿ. ನೋಡ್ರಿ, ಯಾವ್ದಾದ್ರ ಆಕತ್ರಿ? ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ದ ಪ್ರಸರಣ ಆಗುವುದರಿಂದ ಇದ್ರ ಮೂಲಕ ಏನಾಗ್ತದ ಅಂದ್ರೆ ವಿನಿಮಯಗೊಳ್ಳುತ್ತದ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಪ್ರಶ್ನೆ. ಹೌದಾ? ಪತ್ರ ಹರಿತು ಏನ್ರಿ ಇದು? ಸಸ್ಯಗಳ ಆಹಾರ ತಯಾರಿಕಾ ಕೇಂದ್ರ ಅಂತ ಕರಿತೀವಿ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೀತಕ್ಕಂತ ಒಂದು ಭಾಗ. ಯಾವ್ದ್ರಿ? ಪತ್ರ ಹರಿತು. ನೆಕ್ಸ್ಟ್ ನೋಡ್ರಿ, ಆಮೆಯ ಸರಾಸರಿ ಜೀವಿತಾವಧಿ. ಆಮೆಯ ಸರಾಸರಿ ಜೀವಿತಾವಧಿ ಬರೋವಲ್ಲ ಅಷ್ಟು, ಎಲ್ಲರಿಗೊಂದು ಅವಕಾಶ. ಎಷ್ಟಾಗ್ತದ? 150 ವರ್ಷ. ಯಾವುದ್ರ ಸರಾಸರಿ ಜೀವಿತಾವಧಿ? ಆಮೆಗಳ ಸರಾಸರಿ ಜೀವಿತಾವಧಿ ಆಗ್ತದ. ಅತಿ ಹೆಚ್ಚು ಜೀವಿತಾವಧಿಯನ್ನು ಹೊಂದಿರತಕ್ಕಂತ ಪ್ರಾಣಿ ಅದ. ಯಾವ್ದ್ರಿ? ಆಮೆ. ಹಂಗಾದ್ರೆ 70 ರೀ. ಆನೆ ಜೀವಿತಾವಧಿ ಎಷ್ಟ್ರಿ? 70 ಆಗ್ತದ. 20 10 ಅಥವಾ ಹೌದಾ? ಆಕಳ ಆಗ್ತದ. ಆಮೇಲೆ 65ರಿಂದ ರಣಹದ್ದು. 65 ಯಾವುದು? ರಣಹದ್ದು. ವೆರಿ ಗುಡ್. ನೋಡ್ರಿ, ಮಾನವನ ದೇಹದಲ್ಲಿರುವ ವರ್ಣತಂತುಗಳ ಸಂಖ್ಯೆ. ಮಾನವನ ದೇಹದಲ್ಲಿರುವ ವರ್ಣತಂತುಗಳ ಸಂಖ್ಯೆ ಎಷ್ಟಪ್ಪ? 46. ಎಷ್ಟ್ರಿ? 46 ಏನದಾವಪ್ಪ ಅಂತಂದ್ರೆ ಇಲ್ಲಿ ವರ್ಣತಂತುಗಳ ಸಂಖ್ಯೆ ಅದ. ನೆಕ್ಸ್ಟ್ ನೋಡ್ರಿ, ರಕ್ತದಲ್ಲಿನ ಹಿಮೋಗ್ಲೋಬಿನ್ ನ ಮುಖ್ಯ ಕಾರ್ಯ. ರಕ್ತದಲ್ಲಿನ ಹಿಮೋಗ್ಲೋಬಿನ್ ನ ಮುಖ್ಯ ಕಾರಣವೇನು? ಮುಖ್ಯ ಕಾರ್ಯವೇನಪ್ಪ? ಬ್ಯಾಕ್ಟೀರಿಯಾಗಳ ನಾಶ. ವೆರಿ ಗುಡ್. ಏನ್ ಮಾಡ್ತದ್ರಿ ಹಿಮೋಗ್ಲೋಬಿನ್? ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡ್ತಕ್ಕಂತ ಕೆಲಸ ಯಾವ್ದು ಮಾಡ್ತದ ಅಂದ್ರ ಹಿಮೋಗ್ಲೋಬಿನ್ ಮಾಡ್ತದ. ಯಾವ್ದು ಮಾಡ್ತದ? ಹಿಮೋಗ್ಲೋಬಿನ್ ಮಾಡ್ತದ. ಮುಂದಿನ ಪ್ರಶ್ನೆ ನೋಡ್ರಿ, ಬೇರುಗಳಿಂದ ಎಲೆಗಳ ನೀರು ಮತ್ತು ಖನಿಜಗಳು ಸಾಗಿಸಲು ಯಾವ ಸಸ್ಯ ಅಂಗಾಂಶ ಕಾರಣವಾಗಿದೆ?
ಯಾವ ಸಸ್ಯ ಅಂಗಾಂಶ ಕಾರಣವಾಗಿದೆ? ಯಾರು ಉಳಿದ್ರಪ್ಪ ಇದ್ರಾಗ ಆನ್ಸರ್ ಮಾಡೋರು? ಯಾರು ಉಳಿದಿಲ್ಲ ಹೇಳಿಪ್ಪ. ಯಾವ್ದಪ್ಪ? ಕ್ಲೈಸಮ್. ಯಾವ್ದ್ರಿ? ಕ್ಲೈಸಮ್. ಇದು ಏನ್ ಮಾಡತೈತಿ ಅಂದ್ರ ನೀರು ಮತ್ತು ಖನಿಜಗಳನ್ನ ಏನ್ ಮಾಡ್ತೈತ್ರಿ? ಇದ ಎಲ್ಲಾ ಎಲೆಗಳ ಅಥವಾ ಸಸ್ಯಗಳ ಭಾಗಗಳಿಗೆ ಏನ್ ಮಾಡ್ತದ? ಕಳಿಸ್ತದ, ಸಾಗಾಣಿಕೆಯನ್ನು ಮಾಡ್ತದ. ನೀವೇನ್ ಮಾಡ್ತೀರಿ? ನೀರನ್ನ ಹಾಕ್ತಾರ. ಈ ನೀರ್ ಏನ್ ಮಾಡ್ತದೆ ಅಂದ್ರೆ ಕ್ಲೈಸಮ್ ಅಂಗಾಂಶದಿಂದ ಪ್ರತಿಯೊಂದು ಏನ್ ಮಾಡ್ತದೆ? ಗಿಡದ ಭಾಗಗಳಿಗೆ ಸಾಗಾಣಿಕೆಯನ್ನು ಮಾಡ್ತದ. ಹಂಗಾದ್ರ ನೀರ್ ಸಾಗಾಣಿಕೆ ಮಾಡ್ತೀವಿ. ಸಸ್ಯಗಳಿಗೆ ಆಹಾರ ಯಾವ ಸಾಗಾಣಿಕೆ ಮಾಡ್ತದ ಹೇಳ್ರಿ ನೋಡಿ? ಯಾವ್ದ? ಎಸ್, ಇದು ಏನ್ ಮಾಡ್ತದ ಅಂದ್ರ ಆಹಾರ ಸಾಗಾಣಿಕೆ ಮಾಡ್ತದ. ಆಹಾರ ಅಂದ್ರೆ ರೊಟ್ಟಿ ಒಣಗಿ ಚಪಾತಿ ಮಾಡ್ತದೇನ? ಮತ್ತ ಇಲ್ಲ, ಏನ್ರಿ? ಗೊಬ್ಬರ. ಅದಕ್ಕೆ ಬೇಕಾಗಿರ್ತಕ್ಕಂತ ಭೂಮಿಯಲ್ಲಿ ಇರ್ತಕ್ಕಂತ ಪೋಷಕಾಂಶಗಳನ್ನ ಏನ್ ಮಾಡ್ತತಿ? ಇದು ಫ್ಲೋಯಮ್ ಅಂತಕ್ಕಂಥದ್ದು ಎಲ್ಲಾ ಎಲೆಗಳ ಸಸ್ಯಗಳ ಎಲ್ಲಾ ಭಾಗಗಳಿಗೆ ಸರಬರಾಜು ಮಾಡ್ತತಿ. ಹೌದಾ? ಒಬ್ಬರು ತಿಳ್ಕೊತೀರಿ ನಾವು, ರೊಟ್ಟಿ ಒಣಗಿ ಮಾಡಿ ಹಾಕ್ತಿರಿ ಮತ್ತ ಎಲೆಗಳಿಗೆ. ಹಂಗೂ ಇರ್ತೀರಿ. ಎಸ್, ಯಾವ ಅಂತಸ್ರಾವಕ ಗ್ರಂಥಿಯನ್ನ ಗ್ರಂಥಿಗಳ ರಾಜ ಎಂದು ಕರೆಯಲಾಗುತ್ತದೆ? ಯಾವ್ದ್ರಿ? ಬರವ. ಯಾವ್ದ್ರಿ? ಪಿಟ್ಯೂಟರಿ ಗ್ರಂಥಿ. ಎಸ್, ಯಾವ ಗ್ರಂಥಿ ರೀ? ಪಿಟ್ಯೂಟರಿ ಗ್ರಂಥಿಗ ಏನಂತ ಅಂದ್ರೆ ನಾವು ಗ್ರಂಥಿಗಳ ರಾಜ್ಯ ಎಂದು ಕರೆಯುತ್ತೇವೆ. ಏನಂತ ಕರಿತೀವ್ರಿ? ಗ್ರಂಥಿಗಳ ರಾಜ್ಯ ಅಂತ ಕರಿತೀವಿ. ಇಲ್ಲೊಂದು ಚಿತ್ರ ಕೊಟ್ಟಣ, ಇದು ಏನಾರಿ? ಥೈರಾಯಿಡ್ ಗ್ರಂಥಿ. ಹೌದಾ? ಈ ಥೈರಾಯ್ಡ್ ಗ್ರಂಥಿಗಳ ಬಗ್ಗೆ ಏನ್ ಮಾಡ್ಯಾರಪ್ಪ ಅಂತಂದ್ರ ಬಹಳ ಸಾರಿ ಏನ್ ಮಾಡ್ಯಾರ ಅಂದ್ರ ಪ್ರಶ್ನೆ ಕೇಳ್ಯಾರ. ಇದು ಐಯೋಡಿನ್ ಕೊರತೆಯಿಂದ ಏನಾಗ್ತದೆ ಮನುಷ್ಯನಿಗೆ ಈ ಭಾಗದೊಳಗೆ, ಕುತ್ತಿಗೆ ಭಾಗದೊಳಗೆ ಏನಾಗ್ತದ? ಈ ಒಂದು ರೋಗಾಣು ಬರ್ತದ. ಅದಕ್ಕೆ ನಾವೇನಂತ ಕರಿತೀವಿ? ಥೈರಾಯ್ಡ್ ಗ್ರಂಥಿ ಅಂತ ಕರಿತೀವಿ. ಎಸ್, ಯಾವ ಗ್ರಂಥಿ ಅಂತ ಕರಿತೀವಿ? ಥೈರಾಯ್ಡ್ ಗ್ರಂಥಿ. ಆದ್ರೆ ನಮ್ಮ ಪ್ರಶ್ನೆಗೆ ಉತ್ತರ ಆಪ್ಷನ್ಸ್ ಡಿ ಆಗ್ತದ. ಅದು ಯಾವ್ದು? ಪಿಟ್ಯೂಟರಿ ಗ್ರಂಥಿಯನ್ನ ಗ್ರಂಥಿಗಳ ರಾಜ್ಯ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ನೋಡ್ರಿ, ATM ಇದರ ವಿಸ್ತೃತ ರೂಪ. ATM ಇದರ ವಿಸ್ತೃತ ರೂಪ ಬಾರಪ್ಪ ಹೇಳಪ್ಪ ಅವ್ರಿಗೆ. ಯಾವುದು? ಆಟೋಮೆಟಿಕ್ ಟೆಲ್ಲರ್ ಮಷೀನ್. ಆಟೋಮೆಟಿಕ್ ಟೇಲರ್ ಮಷೀನ್. ಯಾವ್ದಾಗ್ತದ? ಆಟೋಮೇಟೆಡ್ ಟೇಲರ್ ಮಷೀನ್ ಅಂತೇಳಿ ATM ನ ಒಂದು ವಿಸ್ತೃತ ರೂಪ ಆಗ್ತದ. ಇಲ್ಲೂ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಿರ್ತಾರ. ಹೌದಾ? GST ಕೇಳ್ತಾರ. GST ಯಾರು ಹೇಳ್ತೀರಿ? GST ಯಾರು ಹೇಳ್ತೀರಿ? ವಿಸ್ತೃತ ರೂಪ ಹೇಳ್ಬೇಕಲ್ಲ. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, GST. ಹೌದಾ? GST. ಆಮೇಲೆ ಪೆನ್. ಇವು ಕೆಲವೊಂದಿಷ್ಟು ಇದಾವ. ಅವನ್ನೆಲ್ಲ ಏನ್ ಮಾಡೋಣ ಅಂದ್ರ ಮುಂದಿನ ಕ್ಲಾಸ್ ನೋಡಿ ಡಿಸ್ಕಷನ್ ಮಾಡೋಣ. ಅದ್ರೊಳಗೆ ಯಾವ್ದಾರ ಒಂದು ಪ್ರಶ್ನೆ ಬರುವ ಸಂಭವತೆ ಇರ್ತದ. ಹಂಗಂದ್ರ ನೆಕ್ಸ್ಟ್ ನೋಡ್ರಿ, ತಮಿಳುನಾಡಿನ ಶಾಸ್ತ್ರೀಯ ನೃತ್ಯ ಯಾವುದು? ತಮಿಳುನಾಡಿನ ಒಂದು ಶಾಸ್ತ್ರೀಯ ನೃತ್ಯ ಯಾವುದು ಅಂತೇಳಿ ಬರವ. ಭರತನಾಟ್ಯ. ಇದ್ರ ಯಾವ್ದು ಭರತನಾಟ್ಯ? ಈ ಚಿತ್ರದ ಮುಖಾಂತರ ತೋರ್ಸು. ಇದು ಭರತನಾಟ್ಯ. ಎಸ್, ವೆರಿ ಗುಡ್. ಹೋಗ ನೋಡ್ರಲ್ಲಿ, ಈ ಚಿತ್ರಗಳನ್ನ ಯಾಕೆ ನೀವು ನೋಡ್ಬೇಕಂದ್ರ ಕೆಲವೊಂದು ಸಾರಿ ಏನ್ ಮಾಡ್ತಾನಂದ್ರ ಇಂಗ್ಲಿಷ್ ಲ್ಯಾಂಗ್ವೇಜ್ ಒಳಗಾಗ್ಲಿ ಮತ್ತು ಸಮಾಜ ವಿಜ್ಞಾನದೊಳಗಾಗ್ಲಿ ಏನ್ ಪ್ರಶ್ನೆಯನ್ನು ಕೇಳ್ಯಾನೋ, ಇವು ಚಿತ್ರವನ್ನು ಯಾಕೆ ನಾವು ನಿಮಗ ತೋರ್ಸಾತಿದ್ವಿ ಅಂದ್ರ ಪ್ರತಿಯೊಂದು ಇಯರ್ ಪ್ರಶ್ನೆ ಪತ್ರಿಕೆಯೊಳಗ ನಿಮಗ ಚಿತ್ರಗಳ ಮುಖಾಂತರ ಏನ್ ಮಾಡ್ಯಾರ? ಪ್ರಶ್ನೆಗಳನ್ನ ಕೇಳ್ಯಾರ. ಈ ಕೆಳಗಿನ ಚಿತ್ರವು ಏನನ್ನ ಸೂಚಿಸುತ್ತದೆ ಅಂತೇಳಿ ಪ್ರಶ್ನೆ ಕೇಳ್ತಾರಲ್ವ? ಎಸ್, ಹಂಗಿದ್ರ ನಾವ್ ಏನ್ ಮಾಡ್ಬೇಕಂದ್ರ ನೋಡ್ರಿ, ಯಕ್ಷಗಾನವನ್ನ ಹೆಂಗ್ ಗುರುತಿಸ್ತೀರಿ? ಯಕ್ಷಗಾನ ಇದನ್ನ ಗುರ್ತಾಗಬೇಕು. ಅಲ್ಲೇ ಹೇಳ್ರಿ ನೋಡಿ, ಹೆಂಗ್ ಗುರುತಿಸ್ತೀರಿ? ತಲೆ ಮೇಲೆ ಏನಾಗಿರ್ತದ? ಚೂಪಾಗಿರ್ತದ. ನೋಡ್ರಿ, ಈ ಭಾಗವನ್ನ ನೀವು ನೆನಪಿಟ್ಕೊಂಡ್ಬಿಟ್ರಿ ಅಂದ್ರೆ ಇದು ಯಕ್ಷಗಾನ ಚಿತ್ರ ಐತೆ ಅನ್ನೋದು ನಿಮ್ಗೆ ಗೊತ್ತಾಕತ್. ಹಂಗಾದ್ರೆ ಯಕ್ಷಗಾನ ಯಾವ ರಾಜ್ಯದ್ರಿ? ಕರ್ನಾಟಕ ರಾಜ್ಯದ ಏನಪ್ಪಾ ಇದು? ಪ್ರಮುಖವಾಗಿರ್ತಕ್ಕಂತ ನೃತ್ಯ. ಕರೆಕ್ಟ್ ಆತ? ಇನ್ನು ಕಥಕಳಿ ಒಂದು ನೃತ್ಯವನ್ನು ಹೆಂಗ್ ಗುರ್ತ ಮಾಡ್ತೀರಿ? ತಲೆ ಮೇಲೆ ಏನಾಗಿರ್ತದೆ? ವೃತ್ತವಾಗಿರ್ತದ, ರೌಂಡ್ ಆಗಿರ್ತದ. ತಲೆ ಮೇಲೆ ರೌಂಡ್ ಆಗಿರ್ತಾರ. ಇದೇನೋ ಕಥಕಳಿ. ಯಾವ ರಾಜ್ಯದ್ರಿ? ಎಸ್, ಕೇರಳ. ಎಸ್, ವೆರಿ ಗುಡ್. ಕುತ್ತಿಗೆ ವೈಟ್ ಕಲರ್ ಹಾಕ್ಯಾರ ನೋಡ್ರಿ. ಕಥಕಳಿನ ಎರಡು ಸಾರಿ ಗುರ್ತಿಸಬಹುದು ನೀವು. ಕುತ್ತಿಗೆ ಏನಾಗ್ಯದರಿ? ಇಲ್ಲಿ ವೈಟ್ ಇದನ್ನ ಹಾಕಿರ್ತಾರ ಪಟ್ಟಿ. ಆದ್ರ ಆಲ್ಮೋಸ್ಟ್ ನಮ್ಗೆ ಗುರ್ತಾಗೋದೇನ್ರಿ? ತಲೆ ಮೇಗಿನ ರೌಂಡ್ ಶೇಪ್. ಹೌದಾ? ಇವ್ ಯಾಕೆ ಒಂದು ಚಿತ್ರ ಗುರ್ತಿಸ್ಬೇಕಂದ್ರ ಒಂದು ಪ್ರಶ್ನೆ ಪರೀಕ್ಷಿದ್ರೊಳಗ ನಿಮ್ಗ ಹಿಂಗ 4 ಚಿತ್ರವನ್ನ ಕೊಟ್ಟು ಬಿಡ್ತಾರ ಅಥವಾ 1 ಚಿತ್ರವನ್ನ ಕೊಡ್ತಾರ. ಇದು ಯಾವ ಒಂದು ನಾಟ್ಯ ಅಂತೇಳಿ ಕೇಳ್ಬಿಡ್ತಾರ ಪ್ರಶ್ನೆ ನಿಮಗ್. ಅವಾಗ ನಿಮ್ಗೆ ಏನಾಗ್ತದೆ? ಗೊಂದಲಕ್ ಬೀಳ್ತೀರಿ. ಅದಕ್ಕೆ ಇವನ್ನೆಲ್ಲ ಏನ್ ಮಾಡೋದಂದ್ರ ಕೋಡ್ ಮಾಡ್ಕೋಬೇಕು. ತಲೆ ಮೇಲೆ ಚೂಪ್ ಇತ್ತಂದ್ರ ಅದು ಯಕ್ಷಗಾನ, ತಲೆ ಮೇಲೆ ವೃತ್ತ ಇತ್ತಂದ್ರ ಅದು ಕಥಕಳಿ. ಇನ್ನ ಭರತನಾಟ್ಯ ನಿಮ್ಗೆ ಗೊತ್ತದ. ಹೌದಾ? ಭರತನಾಟ್ಯವನ್ನು ನೀವೇನ್ ಮಾಡ್ತೀರಿ? ಈಜಿಯಾಗಿ ಗುರುತಿಸ್ತೀರಿ. ಅದು ಭರತನಾಟ್ಯ ಯಾವ್ದ್ರಿ ಇದು? ಎಸ್, ತಮಿಳ್ನಾಡು.
ನೆಕ್ಸ್ಟ್ ನೋಡ್ರಿ ಮೋಹಿನಿ ಅಟ್ಟಂ. ಹೌದಾ, ಮೋಹಿನಿ ಅಟ್ಟಂ ಹೆಂಗ್ ಗುರುತಿಸ್ತೀರಿ? ತಲೆ ಮೇಲೆ ಏನ್ ಮಾಡ್ತಾರ? ಹೂವನ್ನ ಮುಡಿದಿರ್ತಾರ. ಈ ರೀತಿ ಏನ್ ಮಾಡಿರ್ತಾರ? ಹೂವನ್ನ ಮುಡಿದಿರ್ತಾರ. ಹಂಗಿದ್ದಾಗ ನಾವ್ ಏನ್ ಮಾಡ್ಬೋದಂದ್ರ ಅದು ಮೋಹಿನಿ ಅಟ್ಟಂ. ಯಾವ ರಾಜ್ಯದ? ಅದು ಏನಾಗಿದ್ರಿ? ಕೇರಳ. ಇದು ಏನಾಗ್ಯದ ಅಂದ್ರ ಕೇರಳ. ಹೌದಾ, ಇದು ಏನಾಗ್ಯದ? ಕೇರಳ ರಾಜ್ಯದ ಆಗ್ತದ. ಹಿಂಗ ಏನ್ ಮಾಡ್ಬೇಕು ನೀವು ಚಿತ್ರದ ಮುಖಾಂತರ ಪ್ರತಿಯೊಂದು ಪ್ರಶ್ನೆಗಳಿಗೆ ಏನ್ ಮಾಡ್ಬೇಕು? ಉತ್ತರ ಕೊಟ್ರೆ ಏನಾಗ್ತದ? ನಿಮಗ್ ಈಜಿ ಆಗ್ತದ. ನೆಕ್ಸ್ಟ್ ನೋಡ್ರಿ, ಭಾರತದ ಅತ್ಯುನ್ನತ ಪ್ರಶಸ್ತಿ ಯಾವುದು? ಭಾರತದ ಅತ್ಯುನ್ನತ ಪ್ರಶಸ್ತಿ ಯಾವುದು? ಈ ಬಾರ್ ಏನದ? ಭಾರತ ರತ್ನ. ಎಸ್, ಯಾವ್ದ್ರಿ? ಭಾರತ ರತ್ನ. ಭಾರತ ರತ್ನ. ಹೌದಾ, ಏನಾಯ್ತು? ಅವ್ರು ಅನ್ಸಾಕ್ತೇನ? ಇರ್ಲಿ. ಓಕೆ, ಹಾ ನೆಕ್ಸ್ಟ್ ನೋಡ್ರಿ, ಭಾರತದ ಅತ್ಯುನ್ನತ ಪ್ರಶಸ್ತಿ ಯಾವುದು? ಭಾರತ ರತ್ನ ಆಗ್ತದ. ಹಂಗಾದ್ರ ಕರ್ನಾಟಕದ ಅತ್ಯುನ್ನತ ಪ್ರಶಸ್ತಿ ಯಾವುದು? ಕರ್ನಾಟಕ ರತ್ನ. ಎಸ್, ವೆರಿ ಗುಡ್. ಕರ್ನಾಟಕದ ಅತ್ಯುನ್ನತ ಪ್ರಶಸ್ತಿ ಯಾವ್ದು ಅಂತ ಕೇಳಿದ್ರೆ ಕರ್ನಾಟಕ ರತ್ನ ಅಂತ ಹಾಕ್ಬೇಕು. ಭಾರತದ ಯಾವ್ದು ಕೇಳ್ರಿ ಅಂದ್ರ ಭಾರತ ರತ್ನ. ಇಲ್ಲಿ ಎರಡು ಚಿತ್ರ ಕೊಟ್ಟೋದು ಏನ್ರಿ? ಇದು ಏನ್ ಚಿತ್ರಗಳಿವು ಹೇಳ್ರಿ ನೋಡೋಣ. ಏನ? ಎಸ್, ಇವರು ಬಿ ಸರೋಜಾದೇವಿ ಮತ್ತು ಇವರು ಡಾಕ್ಟರ್ ವಿಷ್ಣುವರ್ಧನ್. ಯಾಕೆ ಒಂದ್ ಚಿತ್ರ ಕೊಟ್ಟಿವ್ರಿ? ಎಸ್, ಪ್ರಸ್ತುತವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಿರ್ತಕ್ಕಂತ ಇಬ್ರು ಚಿತ್ರನಟರು ಯಾರಂದ್ರ ಒಂದು ಬಿ ಸರೋಜಾದೇವಿ ಮತ್ತು ಡಾಕ್ಟರ್ ವಿಷ್ಣುವರ್ಧನ್. ಎರಡು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಪ್ರಶ್ನೆ. ಇವ್ನ ಎರಡು ನೆನಪಿಟ್ಕೋರಿ, ಫಿಕ್ಸ್ ನಿಮ್ ಎಕ್ಸಾಮ್ ದೊಳಗ ಪ್ರಶ್ನೆ ಬಂದೇ ಬರ್ತದೆ. ಹೌದಾ, ಹಂಗಿದ್ರ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, ರೈತ ದೇಶದ ಬೆನ್ನೆಲುಬೆಂದು ಹೇಳಿದವರು ಯಾರು? ರೈತ ದೇಶದ ಬೆನ್ನೆಲುಬೆಂದು ಹೇಳಿದವರು ಯಾರು? ಪರವ ಪಾಟೀಲ. ಮಹಾತ್ಮ ಗಾಂಧೀಜಿ. ಯಾರ್ರೀ? ಮಹಾತ್ಮ ಗಾಂಧೀಜಿ ಅವ್ರ ಏನ್ ಹೇಳ್ರಪ್ಪ ಅಂತಂದ್ರ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರ. ಹೌದಾ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, ರಂಗನತಿಟ್ಟು ಮಂಡ್ಯ ಗುಡಿ ಪಕ್ಷದ ಮೇಲೆ ಬೆಳಗಾವ್ ತುಮಕೂರು ಶಿವಮೊಗ್ಗ ಹಾವೇರಿ ಎಲ್ಲದ? ಎಲ್ಲೈತಿ? ಎಲ್ಲದರಿ? ಶಿವಮೊಗ್ಗದೊಳಗ ಗುಡಿ ಪಕ್ಷಿಧಾಮ ಅದ. ಮುಂದಿನ ಪ್ರಶ್ನೆ ನೋಡ್ರಿ, ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿಗಳು ಯಾರು? ಪ್ರಸ್ತುತ ರಾಷ್ಟ್ರದ ಉಪರಾಷ್ಟ್ರಪತಿ ಯಾರ? ಸಿ.ಪಿ. ರಾಧಾಕೃಷ್ಣನ್. ಯಾರೇ? ಸಿ.ಪಿ. ರಾಧಾಕೃಷ್ಣನ್. ಹಂಗಾರ ಭಾರತದ ಪ್ರಸ್ತುತ ರಾಷ್ಟ್ರಪತಿ ಯಾರು? ಎಸ್, ಇಲ್ಲಿದಾರ ನೋಡ್ರಿ, ದ್ರೌಪದಿ ಮುರ್ಮು ಅವರು. ಹಂಗಾದ್ರೆ ಉಪರಾಷ್ಟ್ರಪತಿ ಅವರು ಸಿ.ಪಿ. ರಾಧಾಕೃಷ್ಣನ್. ಭಾರತದ ಪ್ರಸ್ತುತ ಪ್ರಧಾನಮಂತ್ರಿಗಳು ಯಾರು? ನರೇಂದ್ರ ಮೋದಿ. ಯಾರೇ? ನರೇಂದ್ರ ಮೋದಿ ಅವರು ಇಲ್ಲಿದಾರ. ಗೊತ್ತಾಯ್ತಲ್ಲ? ಚಿತ್ರದೊಳಗೆ ಇವರು ಮೊದಲ ಉಪರಾಷ್ಟ್ರಪತಿ, ಸದ್ಯದ ಪ್ರಸ್ತುತ ರಾಷ್ಟ್ರಪತಿ, ಪ್ರಸ್ತುತ ಪ್ರಧಾನಮಂತ್ರಿಗಳು. ಬರೀ ಚಿತ್ರ ನೋಡಿದ್ರೆ ಗುರ್ತಾ ಮಾಡಕ್ ಬರ್ಬೇಕು ನಿಮಗ್. ಅರ್ಥ ಆಯ್ತಾ? ಎಸ್, ಮುಂದಿನ ಪ್ರಶ್ನೆ ನೋಡ್ರಿ, ಇತ್ತೀಚೆಗೆ ಕರ್ನಾಟಕ ರತ್ನ ಪ್ರಶಸ್ತಿ ಲಭಿಸಿದ ನಟ ಯಾರು? ವಿಷ್ಣುವರ್ಧನ್. ಯಾರೇ? ವಿಷ್ಣುವರ್ಧನ್. ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ಕರ್ನಾಟಕ ಪ್ರಶಸ್ತಿಯನ್ನ ತೆಗೆದುಕೊಂಡಿರ್ತಕ್ಕಂಥ ನಟ ಮತ್ತು ನಟಿ ಯಾರಂತಂದ್ರ ಬಿ ಸರೋಜಾದೇವಿ. ಇವ್ರಿಬ್ಬರಿಗೆ ಏನಾಗಿದೆ ಅಂದ್ರ ಈ ಸದ್ಯಕ್ಕ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಾರ. ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಚಿತ್ರನಟ ಯಾರ? ಡಾಕ್ಟರ್ ರಾಜ್ಕುಮಾರ್. ಇವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕದ 2022 ಯಾರಿಗ್ ಕೊಟ್ರ? ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರು ಕೊಟ್ರು. 4 ಜನ ಕರ್ನಾಟಕ ರತ್ನ ಪ್ರಶಸ್ತಿ ತೆಗೆದುಕೊಂಡಿರ್ತಕ್ಕಂಥ ನಟ ಮತ್ತು ನಟಿಯರಿ ಅವರು. ಹಂಗಿದ್ರ ಪ್ರಸ್ತುತ ಈ ಸದ್ಯಕ್ಕೆ ಹೇಳಿದ್ರಂದ್ರ ವಿಷ್ಣುವರ್ಧನ್ ಮತ್ತು ಬಿ ಸರೋಜಾದೇವಿ. ಮೊದಲು ಯಾರಿಗ್ ಕೊಟ್ರ ಅಂತ ಕೇಳಿದ್ರಂದ್ರ ಡಾಕ್ಟರ್ ವಿಷ್ಣುವರ್ಧನ್. ಇವ್ರಿಗಿಂತ ಮುಂಚೆ ಯಾರಿಗ್ ಕೊಟ್ರ ಅಂತ ಕೇಳಿದ್ರಂದ್ರ ಪುನೀತ್ ರಾಜ್ಕುಮಾರ್. ಅರ್ಥ ಆಯ್ತಲ್ಲ? ಎಸ್ ಎಸ್, ಇರ್ಲಿ. 2025 ಪುರುಷರ ಏಷ್ಯಾ ಕಪ್ ಕ್ರಿಕೆಟ್ ಚಾಂಪಿಯನ್ ರಾಷ್ಟ್ರ ಯಾವುದು? ಬಾರಪ್ಪ, ಕ್ರಿಕೆಟ್ ಮ್ಯಾಗ ಇವ್ ಬಾಳ ಆಸೆ. ಅದಕ್ಕೆ ಕ್ರಿಕೆಟ್ ಯಾವ್ದಾರ ಕ್ವಶನ್ ಬರ್ತಂದ್ರ ಮೊದಲು ಇವನ ಬರ್ತಾನ. ವೆರಿ ಗುಡ್. ಭಾರತ. ಯಾವ್ದ್ರಿ? ಭಾರತ. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕದ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು. ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳು 4 ಬಹಳ ಇಂಪಾರ್ಟೆಂಟ್ ಅದಾವ. ಯಾರ್ಯಾರು ಯಾವ್ಯಾವ್ದಕ್ಕೆ ಆನ್ಸರ್ ಮಾಡ್ತೀರ ನೋಡೋಣ. ಬರುವ ಶಿಕ್ಷಣ ಸಚಿವರು ಯಾರ್ದಾರು? ಮಧು ಬಂಗಾರಪ್ಪ ಅವ್ರು ಏನ್ದಾರ ಅಂದ್ರ ಈಗ ಶಿಕ್ಷಣ ಸಚಿವರದಾರ. ಹೋಗ್, ವೆರಿ ಗುಡ್. ಹಂಗಾದ್ರ ಡಿ.ಕೆ. ಶಿವಕುಮಾರ್ ಅವ್ರು ಏನ್ದಾರ? ಏನ್ದಾರೆ? ಇವರು ಉಪ ಮುಖ್ಯಮಂತ್ರಿಗಳದಾರ. ನೆಕ್ಸ್ಟ್ ಡಾಕ್ಟರ್ ಪರಮೇಶ್ವರ್ ಅವರು. ಎಸ್, ಇವ್ರು ಏನ್ದಾರ? ಪ್ರಸ್ತುತ ಗೃಹ ಮಂತ್ರಿಗಳದಾರ. ಹಂಗಾರ ಸಿದ್ದರಾಮಯ್ಯ ಅವ್ರು ಏನ್ದಾರ?
ಎಸ್ ಕರ್ನಾಟಕದ ಪ್ರಸ್ತುತ ಮುಖ್ಯ ಎಸ್ ಮಂತ್ರಿಗಳ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ. ಮಧು ಬಂಗಾರಪ್ಪ ಅವರು ಪ್ರಸ್ತುತ ಕರ್ನಾಟಕದ ಶಿಕ್ಷಣ ಸಚಿವರದಾರ. ಡಿ ಕೆ ಶಿವಕುಮಾರ್ ಅವರು ಪ್ರಸ್ತುತ ಕರ್ನಾಟಕದ ಉಪಮುಖ್ಯಮಂತ್ರಿಗಳದಾರ. ಡಾಕ್ಟರ್ ಪರಮೇಶ್ವರ್ ಅವರು ಕರ್ನಾಟಕ ಪ್ರಸ್ತುತ ಗೃಹ ಮಂತ್ರಿಗಳದಾರ ಪೊಲೀಸ್ ಇಲಾಖೆ ಮೇಲೆ. ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿಗಳದಾರ. ಎಸ್ ಗೊತ್ತಾಯ್ತಾ ನೋಡ್ರಿ. ಇತ್ತೀಚೆಗೆ ರಾಮನಗರ ಜಿಲ್ಲೆಯನ್ನ ಏನೆಂದು ಮರುನಾಮಕರಣ ಮಾಡಲಾಯಿತು? ಪ್ರಶ್ನೆ ಯಾವ್ದು ಉತ್ತರ ಹೇಳ್ರಿ. ಬೆಂಗಳೂರು ದಕ್ಷಿಣ ಜಿಲ್ಲೆ, ಬೆಂಗಳೂರು ಉತ್ತರ ಜಿಲ್ಲೆ, ಬೆಂಗಳೂರು ಪೂರ್ವ ಜಿಲ್ಲೆ, ಬೆಂಗಳೂರು ಪಶ್ಚಿಮ ಜಿಲ್ಲೆ ಯಾವ್ದಾಗ್ತದ? ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನ ಏನಂತ ಮರುನಾಮಕರಣ ಮಾಡಿದ್ರಿ? ರಾಮನಗರ ಇದ್ದಿದ್ದನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಮರುನಾಮಕರಣ ಮಾಡಿದ್ರು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ನೆನ್ಪಿಟ್ಕೋಬೇಕು. ಓಕೆ, ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳು, ಇಲ್ಲಿವರೆಗೆ ಕ್ಲಾಸ್ಗಳನ್ನ ಸಂಪೂರ್ಣವಾಗಿ ನಾವು ನಿಮ್ ಜೊತೆ ಡಿಸ್ಕಷನ್ ಮಾಡಿದ್ವಿ. ಹಾಗಾದ್ರೆ ಈ ಒಂದು ಕ್ಲಾಸ್ಗಳು ನಿಮ್ಗೆ ಇಷ್ಟ ಆಗಿದೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ನಿಮ್ಮ ಮುಂದಿನ ಕ್ಲಾಸ್ ನಲ್ಲಿ ಮತ್ತೆ ಬೇರೆ ಬೇರೆ ವಿಷಯಗಳನ್ನ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡ್ಲಿಕ್ಕೆ ಬರ್ತಾ ಇದ್ದೀನಿ. ಹಾಗಾದ್ರೆ ಎಲ್ಲರಿಗೂ ಧನ್ಯವಾದಗಳು.